ಹಾಯ್ ಹೆಲೋ ಎಲ್ಲರಿಗೂ ನಮಸ್ತೆ. ನಾನು ಶ್ವೇತಾ. ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬ್ಯಾಂಗ್ಳೂರು ಚಿಕ್ಕಪೇಟೆಯಲ್ಲಿ ಬರುವಂಥ ಜ್ಯೋತಿ ಹ್ಯಾಂಡಿಕ್ರಾಫ್ಟ್ ಆ್ಯಂಡ್ ಸ್ಪೋರ್ಟ್ಸ್ ಅವರು ಬ್ಯೂಟಿಫುಲ್ ಆಗಿರುವಂಥ ಹೋಲ್ಸೇಲ್ ಕಾಪರ್ ಮತ್ತು ಬ್ರಾಸ್ ಐಟಮ್ ಕಲೆಕ್ಷನ್ಸ್ನ ನೋಡೋಣ. ಸೊ ಇವ್ರ ಶಾಪ್ ಬಗ್ಗೆ ಹೇಳೋದಾದ್ರೆ ಸುಮಾರು ಜನಕ್ಕೆ ಜ್ಯೋತಿ ಹ್ಯಾಂಡಿಕ್ರಾಫ್ಟ್ ಬಗ್ಗೆ ಗೊತ್ತೇ ಇರುತ್ತೆ. ಬಿಕಾಸ್ ಇದು ಒನ್ ಆಫ್ ದ ಬಿಗ್ಗೆಸ್ಟ್ ಶಾಪ್ ಇನ್ ಬ್ಯಾಂಗ್ಳೂರ್ ಅಂತಲೇ ಹೇಳ್ಬೋದು. ಇವರೇ ಮ್ಯಾನುಫ್ಯಾಕ್ಚರರ್ ಕೂಡ ಆಗಿರ್ತಾರೆ. ನೋಡುವಂಥ ಕಲೆಕ್ಷನ್ಸ್ ಏನಿದೆ ನಿಮಗೆ ಆ ಪ್ರೈಸಸ್ ಏನಿದೆ ಕಂಪ್ಲೀಟಾಗಿ ಮ್ಯಾನುಫ್ಯಾಕ್ಚರರ್ ಪ್ರೈಸಲ್ಲೇ ಕಲೆಕ್ಷನ್ಸು ಅವೈಲೇಬಲ್ ಇರುತ್ತೆ. ಇವ್ರದ್ದೇ ಆದ ಓನ್ ಬ್ರ್ಯಾಂಡ್ ಕೂಡ ಈ ಜ್ಯೋತಿ ಅನ್ನೋದು. ಇವ್ರದ್ದೇ ಅಂದರೆ ಕಲೆಕ್ಷನ್ಸ್ ಎಲ್ಲ ಅದು ನಿಮಗೆ ಜ್ಯೋತಿ ಬ್ರ್ಯಾಂಡಲ್ಲಿ ಅಂತ ಬಂದರೆ ಕಲೆಕ್ಷನ್ಸ್ ಎಲ್ಲ ಪ್ರೀಮಿಯಂ ಕ್ವಾಲಿಟಿಯಲ್ಲೇ ಕಲೆಕ್ಷನ್ಸ್ನ ಮೇಂಟೈನ್ ಮಾಡಿರ್ತಾರೆ. ಸೊ ಪ್ರೈಸಸ್ಸು ಅಷ್ಟೇ ಮ್ಯಾನುಫ್ಯಾಕ್ಚರ್ ಪ್ರೈಸ್ ಅಂತ ನಿಮಗೆ ಗೊತ್ತೇ ಇರುತ್ತೆ. ಕಂಪ್ಲೀಟ್ ಬೆಸ್ಟ್ ಹೋಲ್ಸೇಲ್ ಪ್ರೈಸಲ್ಲಿ ಅಂದರೆ ರೀಸನಬಲ್ ಮ್ಯಾನುಫ್ಯಾಕ್ಚರ್ ಪ್ರೈಸಲ್ಲಿ ನಿಮಗೆ ಕಲೆಕ್ಷನ್ಸ್ ಅವೈಲೇಬಲ್ ಇರುತ್ತೆ. ಇನ್ನು ಇವ್ರ ಹತ್ರ ನೋಡೋದಾದ್ರೆ ನಿಮಗೆ ಆನ್ಲೈನ್ ಶಾಪಿಂಗ್ ಕೂಡ ಅವೈಲೇಬಲ್ ಇದೆ. ಆನ್ಲೈನ್ ಶಾಪಿಂಗಿಗೆ ಮಿನಿಮಮ್ ಬಜೆಟಲ್ಲಿ ನೀವು ಪರ್ಚೇಸ್ ಮಾಡಬೇಕಾಗುತ್ತೆ. ಅರೌಂಡ್ 5,000 to 10,000 ಪರ್ಚೇಸಿಂಗ್ ನೀವು ಮಾಡಿದ್ರೆ ಆನ್ಲೈನ್ ಶಾಪಿಂಗ್ ಕೂಡ ಅವೈಲೇಬಲ್ ಇದೆ. ಮತ್ತು ಇನ್ನೊಂದು ಆಫರ್ ಕೂಡ ಕೊಟ್ಟಿದ್ದಾರೆ. ನೀವು ಹಳೆಯದು ಯಾವ್ದಾದ್ರು ಕಾಪರ್ ಮತ್ತು ಬ್ರಾಸ್ ಐಟಮ್ ಇದ್ದರೆ ಸೊ ನೀವು ಅದನ್ನು ತಂದು ಕೊಡ್ಬೋದು. ನಿಮಗೆ ಅದ್ರಾಗೆ ದುಡ್ಡು ಕೂಡ ಕೊಡ್ತಾರೆ. ಅದರ್ವೈಸ್ ನಿಮಗೆ ದುಡ್ಡು ಬೇಡ ಅಂದರೆ ಅದ್ರ ಬದಲಾಗಿ ನೀವು ಬೇರೆ ಕಾಪರ್ ಬ್ರಾಸ್ ಐಟಮ್ ಕಲೆಕ್ಷನ್ಸ್ ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಇದೆಲ್ಲ ಇವರ ಮ್ಯಾನುಫ್ಯಾಕ್ಚರ್ ಆಗಿರೋದ್ರಿಂದ ಈ ಆಫರ್ನ ಕೊಟ್ಟಿರ್ತಾರೆ. ಸೊ ಬನ್ನಿ ಕಲೆಕ್ಷನ್ಸ್ ನೋಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ನನ್ನ ಚಾನಲ್ ಶ್ರೀಗಂಧ ವ್ಲಾಗ್. ನಾನು ಶ್ವೇತಾ. ಚಾನಲ್ ಸಬ್ಸ್ಕ್ರೈಬ್ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಇನ್ನು ಇವ್ರ ಶಾಪ್ ಲೊಕೇಶನ್ ನೋಡೋದಾದ್ರೆ ಇದು ಬಂದುಬಿಟ್ಟು ಬ್ಯಾಂಗ್ಳೂರು ಚಿಕ್ಕಪೇಟೆ ನಗರಪೇಟೆಯಲ್ಲಿ ಲೊಕೇಟ್ ಆಗಿರುತ್ತೆ. ನಗರಪೇಟೆ ಲೊಕೇಶನ್ ಅಂತ ಹೇಳೋದಾದ್ರೆ ನೀವು ಚಿಕ್ಕಪೇಟೆ ಸರ್ಕಲ್ BVK ಅಯ್ಯಂಗಾರ್ ರೋಡಿಂದ ಸ್ಟ್ರೈಟ್ ಒಂದೇ ರೋಡು. ನೀವು ಮುಂದೆ ಬಂದರೆ ರಾಜಾ ಮಾರ್ಕೆಟ್ ಸರ್ಕಲ್ ಸಿಗುತ್ತೆ. ರಾಜಾ ಮಾರ್ಕೆಟ್ ಸರ್ಕಲಿಂದ ಕೂಡ ನೀವು ಮುಂದೆ ಬರಬೇಕಾಗುತ್ತೆ. ಇಲ್ಲಿ ನಿಮಗೆ ರಾಮದೇವ್ ಮೆಡಿಕಲ್ಲು ಮೇನ್ ಲ್ಯಾಂಡ್ ಮಾರ್ಕ್ ಆಗಿ ತೊಗೊಳ್ಳಿ. ರಾಮದೇವ್ ಮೆಡಿಕಲ್ ಆಪೋಸಿಟಲ್ಲೇ ನಿಮಗೆ ಇವ್ರದ್ದು ಶಾಪ್ ನೋಡ್ಬೋದು. ನೋಡ್ತಾ ಇದ್ದೀರಲ್ಲ, ಇಲ್ಲೊಂದು ಶಾಪ್ ಇದೆ ಮತ್ತು ಇಲ್ಲೇ ತೋರಿಸ್ತಿರೋದು ಇನ್ನೊಂದು ಅನದರ್ ಒಂದು ಶಾಪು. ಈ ಫಸ್ಟ್ ತೋರಿಸಿದ ಶಾಪಲ್ಲಿ ಕಂಪ್ಲೀಟಾಗಿ ಐಡಲ್ಸ್ ಕಲೆಕ್ಷನ್ಸ್ನ ನೋಡ್ತೀರಾ. ಇಲ್ಲಿ ನೋಡ್ಬೋದು ನೀವು ಕಿಚನ್ ಐಟಮ್ ಕಲೆಕ್ಷನ್ಸು, ಪೂಜಾ ಐಟಮ್ ಕಲೆಕ್ಷನ್ಸು, ರಿಮ್ಯಾನಿಂಗ್ ಕಲೆಕ್ಷನ್ಸ್ನ ನೋಡ್ಬೋದು. ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇರುತ್ತೆ. ಬೆಸ್ಟ್ ಪ್ರೈಸಲ್ಲಿ ಕಲೆಕ್ಷನ್ಸ್ ಅವೈಲೇಬಲ್ ಇರುತ್ತೆ. ವಿಡಿಯೋನ ಕೊನೆವರೆಗೂ ನೋಡೋದಕ್ಕೆ ಟ್ರೈ ಮಾಡಿ. ಮತ್ತು ನನ್ನದೇ ಆದ ಶ್ರೀಗಂಧ ವ್ಲಾಗ್ ಇನ್ಸ್ಟಾಗ್ರಾಮ್ ID ಕೂಡ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಕೊಟ್ಟಿರ್ತೀನಿ. ಸೊ ಇನ್ಸ್ಟಾಗ್ರಾಮ್ IDನ ಫಾಲೋ ಮಾಡಿ. ಅಲ್ಲೂ ಕೂಡ ನಿಮಗೆ ಹೊಸ ಅಪ್ಡೇಟ್ ಕೂಡ ಸಿಗ್ತಾ ಇರುತ್ತೆ. ಬನ್ನಿ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಬ್ಯೂಟಿಫುಲ್ ಆಗಿರುವಂಥ ಕಲೆಕ್ಷನ್ಸ್ ನೋಡ್ಕೊಂಬರೋಣ. ಹಲೋ ಸರ್. ನಮಸ್ಕಾರ. ನಮಸ್ತೆ ಸರ್. ಹೇಳಿ ಸರ್ ಒಂದ್ಸಲ ಶಾಪ್ ನೇಮ್ ಹೇಳ್ಬಿಡಿ. ಮೇಡಮ್, ನಮ್ಮ ಅಂಗಡಿ ಹೆಸರು ಬಂದ್ಬಿಟ್ಟು ಜ್ಯೋತಿ ಹ್ಯಾಂಡಿಕ್ರಾಫ್ಟ್ಸ್ ಅಂಡ್ ಸ್ಪೋರ್ಟ್ಸ್. ನಮ್ಮ ಲೊಕೇಶನ್ ಬಂದ್ಬಿಟ್ಟು ಇಲ್ಲಿ ಧರ್ಮರಾಯನ ಸ್ವಾಮಿ ದೇವಸ್ಥಾನ ಇದೆ, ಶಾರದಾ ಟಾಕೀಸ್ ಅಂತಾರೆ. ಆ ಕಾರ್ಪೊರೇಷನ್ ಕಡೆಯಿಂದ ಬಂದ್ರೆ ಈ ಕಡೆಗೆ ಬಂದಿದ್ರೆ ಧರ್ಮರಾಯನ ಸ್ವಾಮಿ ದೇವಸ್ಥಾನ ಇದೆ. ಆ ದೇವಸ್ಥಾನದಿಂದ ಸ್ವಲ್ಪ ಮುಂದೆ ಬಂದ್ರೆ ಅಲ್ಲಿ ರಾಮ್ ಮೆಡಿಕಲ್ ಅಂತ ಇದೆ, ಮೆಡಿಕಲ್ ಸ್ಟೋರ್ ಫೇಮಸ್ ಶಾಪ್. ಅದಕ್ಕೂ ಅಪೋಸಿಟ್ ನಮ್ದು ಅಂಗಡಿ ಇರೋದು. ಮತ್ತೆ ಈ ಕಡೆಯಿಂದ ಬಂದ್ರೆ ಎಮ್ರೂಡ್ ಸರ್ಕಲ್ ಅಲ್ಲಿ ರಾಜಾ ಮಾರ್ಕೆಟ್ ಇದೆ. ರಾಜಾ ಮಾರ್ಕೆಟ್ ಸ್ವಲ್ಪ ಮುಂದೆ ಬಂದ್ರೆ ಅಲ್ಲಿ ರಾಮ್ ಮೆಡಿಕಲ್ ಅಂತ ಇದೆ. ರಾಮ್ ಮೆಡಿಕಲ್ ಅಪೋಸಿಟ್ ನಮ್ದು ಅಂಗಡಿ ಇರೋದು. ಓಕೆ, ನಿಮ್ಮ ಹತ್ರ ಸಿಗೋ ಕಲೆಕ್ಷನ್ಸ್ ಬಗ್ಗೆ ಹೇಳೋದಾದ್ರೆ ಮೇಡಮ್, ನಮ್ದು ಏನಿದೆ ಅಂದ್ರೆ ಇಂಡಿಯಾಸ್ ಅಲ್ಲಿ ಆಲ್ ಇಂಡಿಯಾ ಅಲ್ಲಿ ಹಿತ್ತಾಳೆ ಮತ್ತೆ ತಾಮ್ರದಲ್ಲಿ ಏನ್ ಮತ್ತೆ ಕಂಚು ಬ್ರಾಂಜ್ ಮೆಟಲ್ ಅಲ್ಲಿ ಏನೇನ್ ಐಟಮ್ ತಯಾರಾಗುತ್ತೆ ಅದು ಎಲ್ಲಾ ಐಟಮ್ಸ್ ನಾವು ಕಲೆಕ್ಷನ್ ಇಟ್ಟಿದ್ದೀವಿ. ಕಸ್ಟಮರ್ ಒಬ್ಬೊಬ್ರು ಬರ್ತಾರೆ, ಒಂದ್ ಐಟಮ್ ತಗೊಳಗೆ ಬರ್ತಾರೆ, ಅವ್ರು 10 ಐಟಮ್ ತಗೊಂಡು ಹೋಗ್ತಾರೆ. ಯಾಕಂದ್ರೆ ಇಂತ ಕಲೆಕ್ಷನ್ ಯಾವ ಕಡೆನೂ ಸಿಗೋದಿಲ್ಲ. ಎಷ್ಟು ಐಟಮ್ ಎಲ್ಲ ನಾವು ಇಟ್ಟಿದ್ದೀವಿ. ಮತ್ತೆ ನಮ್ದು 2000 ಸ್ಕ್ವೇರ್ ಫೀಟ್ ಅಲ್ಲಿ 6 ಫ್ಲೋರ್ ಇದೆ. 6 ಫ್ಲೋರ್ ಅಲ್ಲಿ ಇದೇ ಕಲೆಕ್ಷನ್ ಇರೋದು. ಮೈನ್ ನಮ್ದು ಏನಿದೆ, ನಾವು ಕಿಚನ್ ವೇರ್ ಐಟಮ್ಸ್ ಹಿತ್ತಾಳೆ ಮತ್ತೆ ಕಂಚು, ಬ್ರಾಂಜು, ಕಾಪರ್ ಅದರಲ್ಲಿ ನಾವು ತುಂಬಾ ಹೊಸ ಡೆವಲಪ್ ಮಾಡಿದೀನಿ. ಕುಕ್ಕರ್, ಕಿಚನ್ ವೇರ್ ಅಲ್ಲಿ ಏನೇನ್ ಐಟಮ್ಸ್ ಇದೆ ಎಲ್ಲಾ ಐಟಮ್ಸ್ ನಾವು ರೆಡಿ ಮಾಡಿಸಿದೀನಿ. ಹತ್ರ ನಮ್ಮಲ್ಲಿ ಇರೋ ಕಲೆಕ್ಷನ್ ನಿಮ್ಗೆ ಎಲ್ಲೂ ಸಿಗಲ್ಲ. ಮತ್ತೆ ನಾವೇ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದ್ದೇನೆ ಅಂತ ಬಿಟ್ಟು ನಮ್ಮ ರೇಟ್ ಅಲ್ಲಿ ಯಾರು ಕೊಡೋದಕ್ಕೆ ಸಾಧ್ಯ ಇಲ್ಲ. ಓನ್ ಬ್ರ್ಯಾಂಡ್ ಇರುತ್ತೆ. ಓನ್ ಬ್ರ್ಯಾಂಡ್ ಇದೆ ಜ್ಯೋತಿ. ಜ್ಯೋತಿ ಅಂದ್ರೆ ಒಂದು ಬ್ರ್ಯಾಂಡ್. ಬೇರೆ ಯಾವ್ದು ಹಿತ್ತಾಳೆ ಮತ್ತೆ ಕಾಪರ್ ಅಲ್ಲಿ ಬ್ರ್ಯಾಂಡ್ ಇಲ್ಲೇ ಇಲ್ಲ. ನಾನೇ ಒಂದು ರಿಜಿಸ್ಟರ್ಡ್ ಬ್ರ್ಯಾಂಡ್ ಮಾಡಿಸಿದ್ದೀನಿ. TM ಇರುತ್ತೆ. ನಮ್ದು ಜ್ಯೋತಿ ಬ್ರ್ಯಾಂಡ್. ನಮ್ದು ಕ್ವಾಲಿಟಿ ಇರುತ್ತೆ. ಯಾವ್ದು ಇದ್ರೆ ಒಳ್ಳೆ ಕ್ವಾಲಿಟಿ ನಾವು ಮಾಡೋದು. ಯಾವ್ದು ಲೋಕಲ್ ಕ್ವಾಲಿಟಿ ನಾವು ಮಾಡೋದಿಲ್ಲ. ಈ ಇಡೀ ಬೆಂಗಳೂರು, ಕರ್ನಾಟಕ, ತಮಿಳುನಾಡು, ಆಂಧ್ರ, ಕೇರಳ 4 ಸ್ಟೇಟ್ಗೆ ನಾವೇ ಸಪ್ಲೈ ಮಾಡ್ತೀವಿ. ಮತ್ತೆ ಇಲ್ಲಿ ಚಿಕ್ಕಪೇಟೆಗೆ ಮತ್ತೆ ಇಲ್ಲಿ ಆಲ್ ರಿಟೇಲ್ ಶಾಪ್ಗೆ ನಾವೇ ಸಪ್ಲೈ ಮಾಡ್ತೀವಿ. ನಮ್ಮಲ್ಲಿ ಹಳೇದು ನಿಮ್ಮ ಹತ್ರ ಕಸ್ಟಮರ್ ಹತ್ರ ಯಾವ್ದೇ ಹಿತ್ತಾಳೆ, ತಾಮ್ರ, ಕಂಚ್ ಇದ್ರೆ ನಾವು ಹಳೇದು ಎಲ್ಲ ತಗೊಳ್ತೀವಿ. ಅದಕ್ಕೆ ಎಕ್ಸ್ಚೇಂಜ್ ಗೆ ಹೊಸ ಐಟಮ್ ಕೂಡ ಕೊಡ್ತೀವಿ. ಇಲ್ಲ ಅವ್ರಿಗೆ ಪೇಮೆಂಟ್ ಬೇಕಾದ್ರೂ ಕ್ಯಾಶ್ ಕೊಡ್ತೀವಿ. ನಾವು ಹಳೆ ಸ್ಕ್ರಾಪ್ ಎಲ್ಲ ತಗೊಳ್ತೀವಿ. ಹಿತ್ತಾಳೆ, ತಾಮ್ರ ಯಾವ ತರ ಇದ್ರು ನಾವು ರಿಟೇಲ್ ತಗೊಳ್ತೀವಿ. ಓಕೆ ಸರ್. ಓಕೆ, ತುಂಬಾ ಥ್ಯಾಂಕ್ಸ್. ಕಲೆಕ್ಷನ್ಸ್ ನೋಡೋಣ ಸರ್. ಓಕೆ, ಹಿತ್ತಾಳೆ ಪೂಜೆ ಸಾಮಾನು ಮತ್ತೆ ಕಿಚನ್ ವೇರ್ ಐಟಮ್ಸ್ ಇದೆ. ನಾವು ಕಿಚನ್ ವೇರ್ ಐಟಮ್ಸ್ ಅಲ್ಲಿ ಎಷ್ಟು ಐಟಮ್ ಡೆವಲಪ್ ಮಾಡಿದೆ ಅಂದ್ರೆ ಇಲ್ತ್ರ ತುಂಬಾ ಐಟಮ್ಸ್ ಡೆವಲಪ್ ಮಾಡಿದೀನಿ ನೋಡಿ. ಹಳೆ ಕಾಲದಲ್ಲಿ ನಾವೆಲ್ಲ ಹಿತ್ತಾಳೆ, ಕಂಚು ಮತ್ತೆ ತಾಮ್ರನ ಯೂಸ್ ಮಾಡ್ತೀವಿ. ಬಟ್ ನಾವು ಏನ್ ಹೇಳ್ತಾ ಇದೀವಿ ಅಂದ್ರೆ ನೀವು ಇಂಥದ್ದು ಪಾತ್ರೆ ಯೂಸ್ ಮಾಡಿದ್ರೆ ಮನೆಯಲ್ಲಿ, ಇಂಥ ಪಾತ್ರೆ ಯೂಸ್ ಮಾಡಿದ್ರೆ ನಿಮ್ಗೆ ಯಾವ ಕೈಲೇನೂ ಬರ್ತಾ ಇಲ್ಲ. ಯಾಕಂದ್ರೆ ಹಳೆ ಕಾಲದಲ್ಲಿ ನಾವೆಲ್ಲ ಇದೇ ಯೂಸ್ ಮಾಡ್ತಾ ಇದೀವಿ. ಇದರದ್ದು ಒಂದು ನಾವು ನಮ್ಮ ಇಂಡಿಯಾದಲ್ಲಿ ಏನಿದ್ರೆ ಸಂಸ್ಕಾರ ಇದೆ ನೋಡಿ. ನಾವು ಒಂದು ವೃಕ್ಷ ಇದೆ, ಪೀಪಲ್ ವೃಕ್ಷ ಅಂತ, ಅದಕ್ಕೆ ಪೂಜೆ ಮಾಡ್ತಾರೆ ಲೇಡೀಸ್ ಎಲ್ಲ. ಅದು ಯಾವ್ದಕ್ಕೆ ಮಾಡ್ತಾರೆ ಅಂದ್ರೆ ಅವ್ರು 24 hours ಆಕ್ಸಿಜನ್ ಕೊಡ್ತಾರೆ. ಅದೇ ತರ ಇದನ್ನ ನಾವು ಮನೆ ಓಪನಿಂಗ್ಗೆ, ದೇವಸ್ಥಾನ ಐಟಮ್ಗೆ ಇದು ಹಿತ್ತಾಳೆ ಮತ್ತೆ ತಾಮ್ರನೇ ಯೂಸ್ ಮಾಡ್ತಾರೆ. ಯಾತಕ್ಕೆ ಅಂದ್ರೆ ಇದ್ರದ್ದು
ಸಂಸ್ಕೃತಿ ನಡೆಸ್ತಾ ಇರ್ಬೇಕು. ಇದ್ರಲ್ಲಿ ಅಡಿಗೆ ಮಾಡ್ಬೋದು, ಏನಾದ್ರೆ ಮಾಡ್ಬೋದು. ಇದ್ರಲ್ಲಿ ಕಲೆ ಇದೆ, ಏನಾಗಲ್ಲ, ರಿಯಾಕ್ಷನ್ ಆಗಲ್ಲ. ಇದು ತುಂಬಾ ಚೆನ್ನಾಗಿರುತ್ತೆ, ಹೆಲ್ತ್ ಗೆ ತುಂಬಾ ಆರೋಗ್ಯ ಇರುತ್ತೆ. ನೋಡಿ ಡಾಕ್ಟರ್ ಎಲ್ಲ ಹೇಳ್ತಾರೆ ಕಾಫರ್ ಅಲ್ಲಿ ನೀರು ಕುಡಿಬೇಕಂದ್ರೆ. ಇದು ನೋಡಿ ಅಷ್ಟಲಕ್ಷ್ಮಿ ಶಂಭು, ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆಯಲ್ಲ, ಇದು ಅಷ್ಟಲಕ್ಷ್ಮಿ ಶಂಭು. ಇದು ಪೂಜೆಗೆ ಅಷ್ಟಲಕ್ಷ್ಮಿ, ಎಲ್ಲ ಅಷ್ಟಲಕ್ಷ್ಮಿ ಕಾರ್ಯ ಮಾಡಿದ್ದಾರೆ. ಇದೆಲ್ಲ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತುಂಬಾ ಚೆನ್ನಾಗಿ ಹೋಗುತ್ತೆ. ಇದು ನೋಡಿ, ಇದು ಅಷ್ಟಲಕ್ಷ್ಮಿ ಶಂಭು. ಇದು ನೋಡಿ, ಇದರಲ್ಲಿ ತುಂಬಾ ವೆರೈಟೀಸ್ ಇದೆ. ಇದು ನೋಡಿ ಲೋಟ, ಹಿತ್ತಾಳೆ ಲೋಟ, ಪೂಜೆ ಸಾಮಾಂತರ. ನಮ್ಮ ಹತ್ರ 4000 ವೆರೈಟೀಸ್ ಇರುತ್ತೆ. ಇದು ನೋಡಿ ಗ್ಲಾಸಸ್, ಇದು ಒಂದು ಚಂಬು ವೆರೈಟೀಸ್. ಇದು ಒಂದೊಂದು ಐಟಮ್ ತೋರಿಸ್ತಾ ಇರ್ತೀವಿ ನಿಮ್ಗೆ. ನೋಡಿ ಇದು ಗ್ಲಾಸು, ಕಾಪರ್ ಗ್ಲಾಸು. ಇದು ಕಾಪರ್ ಲೋಟ, ಚಂಬು. ಮತ್ತೆ ಇದು ನೋಡಿ, ಇದು ಬಾಟಲ್ಸ್ ಇದೆ, ಕಾಪರ್ ಬಾಟಲ್ಸ್. ಇದು ಕಾಪರ್ ಬಾಟಲ್ಸ್. ಇದು ನೋಡಿ ಆಶೀರ್ವಾದ ಕೊಡ್ತಾರಲ್ಲ ದೇವಸ್ಥಾನದಲ್ಲಿ, ಇದು ಜಟಾರಿ ಅಂತಾರೆ. ಇದು ತುಂಬಾ ಚೆನ್ನಾಗಿರುತ್ತೆ ಕ್ವಾಲಿಟೀಸ್. ಇದು ನೋಡಿ ರಿಟರ್ನ್ ಗಿಫ್ಟ್ಸ್ ಗೆ, ವೆಡ್ಡಿಂಗ್ ಗಿಫ್ಟ್ಸ್ ಗೆ ಈ ತರ ಟ್ರೇ. ಇದು ಒಂಥರ ಡ್ರೈ ಫ್ರೂಟ್ ಟ್ರೇ ತರ ಇದೆ, ತುಂಬಾ ಚೆನ್ನಾಗಿದೆ ಐಟಮ್ಸ್, ಹೊಸ ಐಟಮ್ಸ್. ನೋಡಿ ನಾವು ಎಷ್ಟು ಡೆವಲಪ್ ಮಾಡ್ತಿದ್ವಿ ಅಂದ್ರೆ ಐಟಮ್ಸ್, ಎಷ್ಟು ಐಟಮ್ ನಿಮ್ಗೆ ಎಲ್ಲೂ ಸಿಗಲ್ಲ. ಇದು ನೋಡಿ, ಇದು ಕಾಪರ್ದು. ಮತ್ತೆ ಇದು ನೋಡಿ ಬೌಲ್, ಇದು ಕಾರ್ವಿಂಗ್ ನೋಡಿ, ಎಲ್ಲ ಹ್ಯಾಂಡ್ ವರ್ಕಿಂಗ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ, ಆಂಟಿಕ್ ಫಿನಿಶಿಂಗ್ ಅಲ್ಲಿ ಇರುತ್ತೆ. ಇದು ನೋಡಿ ಚಂಬು, ಕಾಪರ್ ಬ್ರಾಸ್ ಚಂಬು. ಈ ಬ್ರಾಸ್ ಚಂಬುಲಿ ಸುಮಾರು ವೆರೈಟೀಸ್ ಇರುತ್ತೆ, ಒಂದೊಂದು ಐಟಮ್ ನಿಮ್ಗೆ ತೋರಿಸ್ತಾ ಇರ್ತೀವಿ ನೋಡಿ. ಇದು ನೋಡಿ ಬ್ರಾಸ್ ಗ್ಲಾಸು. ಇದು ನೋಡಿ ಸೆಟ್ ಬರುತ್ತೆ, ಕಾಪರ್. ಮತ್ತೆ ಇದು RB ಸೆಟ್, ರಿಟರ್ನ್ ಗಿಫ್ಟ್ಸ್ ಗೆ, ಗಿಫ್ಟ್ ಕೊಡೋದಕ್ಕೆ. ಒಳಗಡೆ ಎಲ್ಲ ಕಾಪರ್ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಇದು ನೋಡಿ ಗ್ಲಾಸ್, ಈ ಕ್ವಾಲಿಟಿ ನೋಡಿ ಸರ್, ಇದು ಗ್ಲಾಸ್ ಕ್ವಾಲಿಟಿ ನೋಡಿ, ತುಂಬಾ ಚೆನ್ನಾಗಿದೆ ಈ ಕ್ವಾಲಿಟೀಸ್. ಈ ಕ್ವಾಲಿಟೀಸ್ ಎಲ್ಲೂ ಸಿಗಲ್ಲ. ಪ್ಯೂರ್ ಗ್ಲಾಸ್ ನೋಡಿ, ಪ್ಯೂರ್ ಮೆಟಲ್, ಇದು ಪ್ಯೂರ್ ಹಿತ್ತಾಳೆ ಮೆಟಲ್. ಇದು ನೋಡಿ, ಇದರಲ್ಲಿ ಡಿಸೈನ್ಸ್ ಇದೆ, ಎಷ್ಟು ಡಿಸೈನ್ಸ್ ಇದೆ ಒಂದೊಂದಾಗಿ ತೋರಿಸ್ತಾ ಇರ್ತೀವಿ ನಿಮ್ಗೆ. ಇದು ಬಾಂಡ್ಲಿ, ಸಣ್ಣ ಸಣ್ಣ ಬಾಂಡ್ಲಿಗಳು. ಮತ್ತೆ ಇದು ದೀಪ, ಇದರಲ್ಲಿ ನಿಮ್ಗೆ 5 ಇಂಚು ಹಿಡಿದು 5 ಫೀಟ್ ವರೆಗೂ ಸಿಗತ್ತೆ. ಇದು ನೋಡಿ ದೇವರು ಕಳಸ, ಟೆಂಪಲ್ ಮೇಲೆ ಇಡೋದಿಕ್ಕೆ ಕಳಸ ಇರುತ್ತೆ, ಮುಗ್ಲಿ. ಇದು ನೋಡಿ ಕಾಪರ್ ಪಾಟ್. ಇದು ನೋಡಿ ಒಳಗಡೆ ಇದು ಇರುತ್ತೆ, ಕಲೆ ಇರುತ್ತೆ. ಇದು ಏರ್ ಟೈಟು, ಕಾಪರ್ದು, ಪ್ಯೂರ್ ಕಾಪರ್ದು. ಇದು ನೋಡಿ ಮನೆಯಲ್ಲಿ ದೇವಸ್ಥಾನ ಮೇಲೆ ದೇವಸ್ಥಾನ ಮಾಡ್ತಾರೆ, ಸಣ್ಣ ಸಣ್ಣ ದೇವಸ್ಥಾನಕ್ಕೆ, ದೇವಸ್ಥಾನ ರೂಮ್ಗೆ. ಇದು ಬಾಟಲ್ಸ್, ಕಾಪರ್ ಬಾಟಲ್ಸ್. ಇದು ಸಣ್ಣ ದೀಪ. ಇದು ಲೋಟ. ಇದು ನೋಡಿ, ಇದು ಮಗ್ಗು. ಇದು ನೋಡಿ ತುಪ್ಪ ಹಾಕೋದಿಕ್ಕೆ, ಇದು ತುಪ್ಪ ಹಾಕ್ತಾರಲ್ಲ, ತುಪ್ಪ ಹಾಕಿ ಇಡ್ತಾರಲ್ಲ ಅದಕ್ಕೆ. ಇದು ಗೀ ಪಾಟ್ ಅಂತಾರೆ. ಇದು ಮಸಾಲಾ ಬಾಕ್ಸ್ ನೋಡಿ ಸರ್, ಇದು ಮಸಾಲಾ ಬಾಕ್ಸ್. ಇಷ್ಟು ಸಣ್ಣದು ಇದೆ, ಬಟ್ ತುಂಬಾ ಚೆನ್ನಾಗಿದೆ. ಇದು ಮಸಾಲಾ ಬಾಕ್ಸ್ ನೋಡಿ, ಇಲ್ಲಿ ಗ್ಲಾಸ್ ಮೇಲೆ ಇರುತ್ತೆ, ಗ್ಲಾಸ್ ತರ ಇರುತ್ತೆ ಮಸಾಲಾ ಬಾಕ್ಸ್. ಇದು ನೋಡಿ ತವಾ, ದೋಸೆ ಮಾಡ್ಬೋದು, ಚಪಾತಿ ಮಾಡ್ಬೋದು, ಏನಾದ್ರೆ ಮಾಡ್ಬೋದು. ಬಟ್ ಇದು ಕ್ವಾಲಿಟಿ ನೋಡಿ ಸರ್, ತುಂಬಾ ಚೆನ್ನಾಗಿರುತ್ತೆ. ಈ ಕ್ವಾಲಿಟಿ ನಿಮ್ಗೆ ಎಲ್ಲೂ ಸಿಗಲ್ಲ. ಮತ್ತೆ ಭಾರ ಇದೆ, ಹೆವಿ, ಫುಲ್ ಹೆವಿ ಇರುತ್ತೆ. ಮತ್ತೆ ನೋಡಿ ಇದರಲ್ಲಿ ಇನ್ನೂ ಒಂದು ವೆರೈಟೀಸ್. ಇದು ತವಾ ವೆರೈಟೀಸ್. ಮತ್ತೆ ಇದು ನೋಡಿ ಸರ್, ಇದು ಮಸಾಲಾ ಬಾಕ್ಸ್. ಈ ಮಸಾಲಾ ಬಾಕ್ಸ್ ಒಳಗಡೆ ಕಲೆ ಇರುತ್ತೆ, ಮತ್ತೆ ಮೇಲೆ ಡಿಸೈನ್ಸ್ ಇರುತ್ತೆ ಮಸಾಲಾ ಬಾಕ್ಸ್. ಇದು ನೋಡಿ ಕಡಾಯಿ. ಇದು ಅಡಿಗೆ ಮಾಡೋದಿಕ್ಕೆ, ಎಲ್ಲ ಅಡಿಗೆ ಸಾಮಾನು ಮಾಡೋದಿಕ್ಕೆ ಹಳೆ ಕಾಲದಲ್ಲಿ ಪದ್ಧತಿಯಲ್ಲಿ ಮಾಡಿರೋದು ಐಟಮ್ಸ್ ಎಲ್ಲ ನಾವು ಇವಾಗ ಹೊಸದು ರೆಡಿ ಮಾಡಿಸ್ತಾ ಇದ್ವಿ ನೋಡಿ. ಇದು ವಿದೌಟ್ ಹ್ಯಾಂಡಲ್ ಕಡಾಯಿ. ಇದು ನೋಡಿ ತುಂಬಾ ಚೆನ್ನಾಗಿದೆ. ಇದು ನೋಡಿ ಹೋಟೆಲ್ ಅಲ್ಲಿ ಕೊಡ್ತಾರಲ್ಲ ಈ ಬೌಲ್ಸ್, ಹೋಟೆಲ್ ಕೊಡ್ತಾರಲ್ಲ ಆತರ ಹೋಟೆಲ್ ವೆರೈಟೀಸ್. ಇದು ಪಂಚ ಪಾತ್ರೆ ಉದಾಹರಣೆ, ತೀರ್ಥ ಕೊಡೋದಿಕ್ಕೆ, ಹೋಮ ಮಾಡೋದಿಕ್ಕೆ, ಹವನ ಮಾಡೋದಿಕ್ಕೆ ಇದಕ್ಕೆ. ಇದು ನೋಡಿ, ಇದು ಆಲ್ ಪಾಟ್, ಟಿಫಿನ್ ಕ್ಯಾರಿ ಅಂತಾರಲ್ಲ ಅದು. ಇದು ಪ್ಯೂರ್ ಕಂಚುದು ತಟ್ಟೆ. ಹಳೆ ಕಾಲದಲ್ಲಿ ನಾವು ಯೂಸ್ ಮಾಡ್ತಾ ಇದ್ನಲ್ಲ, ಅದು ಪ್ಯೂರ್ ಕಂಚು ತಟ್ಟೆ. ಇದು ನಮ್ದು ಈ ಕಲೆಕ್ಷನ್ ಅಲ್ಲಿ ನಮ್ದು 6 ಫ್ಲೋರ್ ಇದೆ. 6 ಫ್ಲೋರ್ ಅಲ್ಲಿ ನಾವೆಲ್ಲ ಮೈನ್ ಹೋಲ್ಸೇಲ್ ಕೊಡ್ತೀವಿ. ಹೋಲ್ಸೇಲ್ ನಾವೇ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ. ನಮ್ದು ಎಲ್ಲ ಮುರಾದಾಬಾದಲ್ಲಿ ಪಾಯಿಂಟ್ ಇದೆ, ಅಲ್ಲಿ ನಾವು ಅಲ್ಲಿಂದ ರೆಡಿ ಮಾಡಿಸಿ ಇಲ್ಲಿ ತರಿಸ್ತೀವಿ. ಇಲ್ಲಿ ಎಲ್ಲಾ ಕಡೆ ಸಪ್ಲೈ ಕೊಡ್ತೀವಿ. ನಮ್ದು ತಮಿಳುನಾಡು, ಕರ್ನಾಟಕ, ಆಂಧ್ರ, ಕೇರಳ 4 ಸ್ಟೇಟ್ಗೆ ನಾವೇ ಸಪ್ಲೈ ಕೊಡ್ತೀವಿ ಎಲ್ಲ. ಮತ್ತೆ ಇಲ್ಲಿ BV ಕ್ಯಾಂಗ ರೋಡ್ಗೆ, ಚಿಕ್ಕಪೇಟೆಗೆ ಎಲ್ಲ ನಾವೇ ಸಪ್ಲೈ ಕೊಡ್ತೀವಿ. ಇದು ನೋಡಿ ಚಮಚೆ, ಲ್ಯಾಡಲು. ಮತ್ತೆ ತವಾದಲ್ಲಿ ನೋಡಿ, ತವಾದಲ್ಲಿ ಎಷ್ಟು ವೆರೈಟಿ ಇದೆ, ಎಷ್ಟು ವೆರೈಟೀಸ್ ನಿಮ್ಗೆ ಯಾರಷ್ಟು ಸಿಗಲ್ಲ ರಿಟೇಲ್ ಅಲ್ಲಿ. ಇದು ನೋಡಿ ಹಿತ್ತಾಳೆದು ಟಿಫಿನ್ ಕ್ಯಾರಿಯರ್ ರೆಡಿ ಮಾಡಿಸಿದ್ದೀನಿ, ಟಿಫಿನ್ ಕ್ಯಾರಿಯರ್. ಮತ್ತೆ ಇದು ನೋಡಿ, ಇದು ತಡಕಾ ಪಾನು, ಕಾಪರ್ ಅಲ್ಲಿ ಇದೆ, ಮತ್ತೆ ಹಿತ್ತಾಳೆದಲ್ಲೂ ಇದೆ. ಇದು ಟೀ ಕ್ಯಾಟಲ್. ಇದು ನೋಡಿ ಸರ್, ಟೀ ಕ್ಯಾಟಲ್ ತುಂಬಾ ಚೆನ್ನಾಗಿದೆ. ಇದು ಚಿಮ್ಟಾ, ನಾವು ಕಿಚನ್ ಅಲ್ಲಿ ಉಪಯೋಗಿಸುವಂತದ್ದು ಎಲ್ಲ ಐಟಮ್ಸ್ ರೆಡಿ ಮಾಡಿಸಿದ್ದೀನಿ. ಯಾಕಂದ್ರೆ ಆರೋಗ್ಯ ಮುಖ್ಯ. ಇಂತ ಐಟಮ್ಸ್ ಯೂಸ್ ಮಾಡಿದ್ರೆ ಯಾವ ಕೈಲೇನು ಬರಲ್ಲ. ಹಳೆ ಕಾಲದಲ್ಲಿ ನೋಡಿ ಯಾರ ಹತ್ರನು ಇದು ಶುಗರು, BP ಅಷ್ಟೆಲ್ಲ ಇಲ್ಲ. ಇವಾಗ ಎಲ್ಲಾ ಕಡೆ ಶುಗರು, BP, ಥೈರಾಯ್ಡ್ ಇಂತ ಐಟಮ್ಸ್ ಯೂಸ್ ಮಾಡಿ ಯಾವ್ದು ಕೈಲೇ ಬರಲ್ಲ. ನೋಡಿ ಇದು ಕಡಾಯಿ. ಇದು ನೋಡಿ ಟೀ ಕುಡಿಯೋದಕ್ಕೆ, ಟೀ ಕಾಫಿ ಸೆಟ್,
ಇದು ನೋಡಿ, ಇದು ಲ್ಯಾಡಲ್, ಚಮಚ, ಪಲ್ಟ, ಇದರಲ್ಲಿ ತುಂಬಾ ವೆರೈಟೀಸ್ ಇದೆ ನಮ್ಮ ಹತ್ರ. ನೋಡಿ ಈ ತರ ಐಟಮ್ಸ್ ನಿಮ್ಗೆ ಎಷ್ಟು ಕಲೆಕ್ಷನ್ ಎಲ್ಲೂ ಸಿಗಲ್ಲ. ಇದು ನೋಡಿ, ಇದರಲ್ಲಿ ಎಲ್ಲಾ ಸೈಜಸ್ ಇದೆ ಕಡೆಯಲ್ಲಿ. ನೋಡಿ ದೊಡ್ಡದು ಬೇಕಾದ್ರೂ ಸಿಗುತ್ತೆ. ಇದ್ದ ಭಾರ ಇದೆ ನೋಡಿ, ಒಂದ್ ಕಡೆ ನಿಮ್ಗೆ 3 kg 3-4 kg ಬರುತ್ತೆ. ಇದು ನೋಡಿ, ಇದು ಇನ್ನೊಂದು ವೆರೈಟಿ. ಇದರಲ್ಲಿ ತುಂಬಾ ವೆರೈಟೀಸ್ ಇದೆ. ಇದು ನೋಡಿ ಡಿನ್ನರ್ ಸೆಟ್, ಇದು ನೋಡಿ ಕಟ್ಲರಿ ಸೆಟ್, ಈ ಸ್ಪೂನು ಎಲ್ಲ ಪ್ಯೂರ್ ಬ್ರಾಸ್ ಅಲ್ಲಿ ಇದೆ. ಇದರಲ್ಲಿ ಇನ್ನೊಂದು ವೆರೈಟೀಸ್ ಇದೆ ನೋಡಿ. ಇದು ಡಬ್ಬಾ ಸೆಟ್ ಇದೆ. ಇದರಲ್ಲಿ 3-4 ಸೈಜ್ ಇರುತ್ತೆ. ಇದರ ಒಳಗೆ ಇದು ತುಂಬಾ ಚೆನ್ನಾಗಿರುತ್ತೆ. ಎಲ್ಲ ಬೇರೆ ಬೇರೆ ಸೈಜ್ ಇರುತ್ತೆ. ನೋಡಿ ಸರ್, ಇದು ಎಷ್ಟು ಭಾರ ಇದೆ. ಇದರಲ್ಲಿ ಕಲೈ ಮಾಡಿದ್ದಾರೆ ನೋಡಿ, ಇದು ಕಲೈ ಇದೆ, ಎಷ್ಟು ಭಾರ ಇದೆ ಐಟಮ್ಸ್ ನೋಡಿ. ಮತ್ತೆ ಇದು ಕಂಟೈನರ್ ಸರ್. ನೋಡಿ ಇದು ಐಟಮ್ಸ್ ನಾವು ಯಾಕೆ ಉಪಯೋಗಿಸ್ಬೇಕು ಮನೇಲಿ ಅಂದ್ರೆ ನಾನು ಹೇಳ್ತೀನಿ ಕೇಳಿ. ನಮ್ದು ಆರೋಗ್ಯ ಇದ್ರೆ ಎಷ್ಟು ದುಡ್ಡಿದ್ರು ಕೆಲ್ಸಕ್ಕೆ ಬರುತ್ತೆ, ಇಲ್ಲ ಆದ್ರೆ ಆರೋಗ್ಯ ಚೆನ್ನಾಗಿದೆ ಎಷ್ಟು ದುಡ್ಡಿದ್ರು ಕೆಲ್ಸಕ್ಕಿಲ್ಲ. ನಾವು ಹಾಲ್ ಬೇಕಾದ್ರೆ ತರ್ಬೋದು, ತರಕಾರಿ ಬೇಕಾದ್ರೆ ತರ್ಬೋದು, ಬಟ್ ಆರೋಗ್ಯ ತರೋಕ್ಕಾಗಲ್ಲ. ನಾನ್ ಹೇಳುದು ಏನಂದ್ರೆ, ನೀವು ಹಳೆ ಕಾಲದಲ್ಲಿ ಹಳೆ ಪದ್ಧತಿಯಲ್ಲಿ ಬನ್ನಿ. ನಮ್ ಹಳೆ ಕಾಲದಲ್ಲಿ ನಮ್ ಬುಜುರ್ಗರು ಎಲ್ಲ ಕಂಚಲ್ಲೇ ಊಟ ಮಾಡ್ತಾ ಇದ್ರಿ. ಇವಾಗ್ಲೂ ಕೂಡ ಎಲ್ಲರ ಮನೆಯಲ್ಲಿ ಏನೇನೋ ಕಂಚು ಪಾತ್ರೆ, ಹಿತ್ತಾಳೆ ಪಾತ್ರೆ, ತಾಮ್ರ ಪಾತ್ರೆ ಇದೇ ಇರುತ್ತೆ. ಬಟ್ ನಾವು ಯೂಸ್ ಮಾಡ್ತಾ ಇಲ್ಲ. ಯಾಕೆ ಯೂಸ್ ಮಾಡ್ತಾ ಇಲ್ಲ ಅಂದ್ರೆ ಸ್ವಲ್ಪ ಮೇಂಟೆನೆನ್ಸ್ ಕಷ್ಟ. ಅದಕ್ಕೆ ಏನ್ ಮಾಡ್ತೀರಾ, ಅಲ್ಯೂಮಿನಿಯಂ, ಸ್ಟೀಲ್ ಅದೆಲ್ಲ ತುಂಬಾ ಡೇಂಜರ್ಸ್, ಅದೆಲ್ಲ ಯೂಸ್ ಮಾಡಬಾರ್ದು. ನಾನು ಹೇಳೋದು ಒಂದೇ, ನೀವು ಇಂಥದ್ದು ಪಾತ್ರೆ ಕಿಚನ್ ವೇರ್ ಅಲ್ಲಿ ಮತ್ತೆ ಊಟದಲ್ಲಿ ಕಂಚು ಉಪಯೋಗಿಸಿ, ನೀರು ಕುಡಿಯೋದಕ್ಕೆ ಕಾಪರ್ ಯೂಸ್ ಮಾಡಿ, ಮತ್ತೆ ಕಿಚನ್ ಅಲ್ಲಿ ಅಡಿಗೆ ಮಾಡೋದಕ್ಕೆ ಹಿತ್ತಾಳೆ ಯೂಸ್ ಮಾಡಿ. ತುಂಬಾ ಚೆನ್ನಾಗಿರುತ್ತೆ. ಹಳೆ ಕಾಲದಲ್ಲಿ ನಾವೆಲ್ಲ ಎದೆ ಉಪಯೋಗಿಸ್ತಾ ಇದ್ದೀವಿ. ಇದು ನೋಡಿ ಸರ್, ಬಾಂಡ್ಲಿ, ಇದರಲ್ಲಿ ಕಲೆ ಇದೆ. ಇದಕ್ಕೆ ಮಾಡಿ ಇದ್ರದ್ದು ಫಿನಿಶಿಂಗ್ ನೋಡಿ ಎಷ್ಟು ಚೆನ್ನಾಗಿದೆ. ಈ ತರ ನೋಡಿ, ಇದರಲ್ಲಿ ತುಂಬಾ ವೆರೈಟೀಸ್ ಇದೆ. ಇದು ನೋಡಿ ಫ್ಲವರ್ ಬಾಸ್ಕೆಟ್, ದೇವಸ್ಥಾನಕ್ಕೆ ಪೂಜೆಗೆ ತಗೊಂಡು ಹೋಗೋದಕ್ಕೆ. ಇದು ನೋಡಿ ಶಾವಿಗೆ ಮಷೀನು, ಶಾವಿಗೆ ಮಾಡೋದಿಕ್ಕೆ. ಇದು ನೋಡಿ, ಇದು ಎಲ್ಲರ ಮನೆಯಲ್ಲಿ ಇರುತ್ತೆ. ಹಳೆ ಕಾಲದಲ್ಲಿ ಅದೇ ಎಲ್ಲ ಯೂಸ್. ನಾವು ಇಡ್ಲಿ ಕುಕ್ಕರ್ ರೆಡಿ ಮಾಡ್ಸಿದ್ವಿ ನೋಡಿ. ಇದು ಹಿತ್ತಾಳೆದಲ್ಲಿ ಇಡ್ಲಿ ಕುಕ್ಕರ್ ರೆಡಿ ಮಾಡ್ಸಿದ್ದೀನಿ. ಇದು ನೋಡಿ, ಇದರಲ್ಲಿ ಪ್ಲೇಟ್ ಬರುತ್ತೆ. ಇದೆಲ್ಲ ಕಲೈ ಮಾಡಿಸಿದ್ದಾರೆ. ಇಡ್ಲಿ ಕುಕ್ಕರ್ ಹಿತ್ತಾಳೆದು ನೋಡಿ. ಕಿಚನ್ ಅಲ್ಲಿ ಯೂಸ್ ಆಗುವಂತದ್ದು ಎಲ್ಲ ಐಟಮ್ಸ್ ನಾವು ರೆಡಿ ಮಾಡ್ಸಿದೀನಿ. ನಾವು ಎಷ್ಟು ಐಟಮ್ಸ್ ರೆಡಿ ಮಾಡ್ಸಿದೀವಿ ಅಂದ್ರೆ ಬೇರೆ ಯಾರು ಎಷ್ಟು ಐಟಮ್ಸ್ ರೆಡಿ ಮಾಡ್ಸಿಲ್ಲ. ನಮ್ಗೆ 40 ವರ್ಷ ಎಕ್ಸ್ಪೀರಿಯನ್ಸ್ ಇದೆ. ಆ 40 ವರ್ಷ ಮುಂಚೆ ಎಷ್ಟು ಐಟಮ್ಸ್, ಎಷ್ಟು ಅಂಗಡಿ ಹಿತ್ತಾಳೆದು ಯಾವ್ದು ಇರ್ಲಿಲ್ಲ. ನಾವು 40 ವರ್ಷದಿಂದ ಹಿತ್ತಾಳೆ ಸಾಮಾನು ರೆಡಿ ಮಾಡಿಸ್ತಾ ಇದ್ದೀನಿ. ಇದು ನೋಡಿ, ಇದು ಕುಕ್ಕರ್, ಇದು ಕುಕ್ಕರ್ ನೋಡಿ ಎಷ್ಟು ಚೆನ್ನಾಗಿದೆ. ಇದು ನೋಡಿ ತಾಮ್ರ ಬಾಂಡ್ಲಿ. ಇದು ನೋಡಿ ತಾಮ್ರದು ತುಂಬಾ ಚೆನ್ನಾಗಿದೆ. ಇದು ನೋಡಿ ತಾಮ್ರ ನೋಡಿ, ಒಳಗಡೆ ಕಲೆ ಇದೆ. ಇದ್ರ ಮೇಲೆ ಕ್ಯಾಪ್ ಬರುತ್ತೆ. ಇದು ನೋಡಿ ತುಂಬಾ ಚೆನ್ನಾಗಿರುತ್ತೆ ಕ್ವಾಲಿಟೀಸ್. ಇದು ನೋಡಿ, ಇದು ಮತ್ತೆ ಇದು ಫ್ಲವರ್ ಬಾಸ್ಕೆಟ್, ದೇವಸ್ಥಾನ ತಗೊಂಡು ಹೋಗೋದಕ್ಕೆ, ಪೂಜೆ ಇದಕ್ಕೆ, ಮತ್ತೆ ರಿಟರ್ನ್ ಗಿಫ್ಟ್ ಕೊಡೋದಕ್ಕೆ. ಇದು ದೊಡ್ಡದು ಬಾಂಡಲ್ ನೋಡಿ, ಇದು ಕಿಚನ್ ಅಲ್ಲಿ ಯೂಸ್ ಆಗುವಂತ ಐಟಮ್ಸ್. ಇದು ನೋಡಿ ಸರ್, ಜಗ್ ಸೆಟ್. ಇದು ರಿಟರ್ನ್ ಗಿಫ್ಟ್ಸ್ ಕೊಡೋದಕ್ಕೆ, ಗಿಫ್ಟ್ ಕೊಡೋದಕ್ಕೆ, ವೆಡ್ಡಿಂಗ್ ಗಿಫ್ಟ್ಸ್ಗೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಒಂದ್ ಜಗ್ ಬರುತ್ತೆ, 4-6 ಗ್ಲಾಸ್ ಬರುತ್ತೆ. ನೋಡಿ ತುಂಬಾ ಚೆನ್ನಾಗಿರುತ್ತೆ. ಇದು ನೋಡಿ ಸರ್, ಇಷ್ಟು ಔಟ್ ಸೈಡ್ ಇಶ್ಯೂ, ಒಳಗಡೆ ಕಾಪರ್ ಇರುತ್ತೆ, ಗ್ಲಾಸಸ್. ಇದು ನೋಡಿ, ಇದರಲ್ಲಿ ಡಿಸೈನ್ಸ್ ಇರುತ್ತೆ, ಬೇರೆ ಬೇರೆ ಡಿಸೈನ್ಸ್ ಬರುತ್ತೆ, ಸೆಟ್ ಕೂಡ ಬರುತ್ತೆ. ಇದು ನೋಡಿ ಸರ್, ಇದು ಪಾತ್ರೆ. ಇದೆಲ್ಲ ಕಿಚನ್ ಅಲ್ಲಿ ಮತ್ತೆ ಡಿನ್ನರ್ ಸೆಟ್ ಅಲ್ಲಿ ಎಲ್ಲ ಯೂಸ್ ಆಗುತ್ತೆ ನೋಡಿ. ಎಲ್ಲ ಈ ತರ ಯೂಸ್ ಮಾಡಿ ರೆಡಿ ಮಾಡಿಸಿದ್ದೀನಿ. ಇಂಥ ಐಟಮ್ಸ್ ಯೂಸ್ ಮಾಡಿ ಮನೆಯಲ್ಲಿ ನೋಡಿ ಸರ್. ಇದು ನೋಡಿ ತಾಮ್ರ, ಇದರಲ್ಲಿ 4-5 ಸೈಜ್ ಬರುತ್ತೆ. ಇದು ಡಬ್ಬ 4-5 ಸೈಜ್ ಬರುತ್ತೆ. ಟೀ, ಕಾಫಿ ಪೌಡರ್ ಎಲ್ಲ ಹಾಕೋದಿಕ್ಕೆ, ಮಸಾಲಾ ಪೌಡರ್ ಎಲ್ಲ ಹಾಕೋದಿಕ್ಕೆ. ಇದು ನೋಡಿ, ಇದು ರೌಂಡ್ ಡಬ್ಬ. ಇದರಲ್ಲಿ ತುಂಬಾ ಸರ್. ಇದು ನೋಡಿ ಪ್ಯೂರ್ ಕಂಚು, ಇದು ಪ್ಯೂರ್ ಕಂಚು, ಬ್ರೌಂಜ್ ಮೆಟಲ್. ಬ್ರೌಂಜ್ ಅಂತಾರಲ್ಲ, ಹಳೆ ಕಾಲದಲ್ಲಿ ನಮ್ ಬುಜುರ್ಗರೆಲ್ಲ ಇದರಲ್ಲೇ ಊಟ ಮಾಡ್ತಾ ಇದ್ರು. ಇವಾಗ್ಲೂ ಇದರಲ್ಲೇ ಊಟ ಮಾಡ್ತಾ ತುಂಬಾ ಜನ. ಬಟ್ ಇದು ಮೇಂಟೆನೆನ್ಸ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ. ಬಟ್ ಇದು ತುಂಬಾ ಚೆನ್ನಾಗಿರುತ್ತೆ ಸರ್. ಇಂಥ ಐಟಮ್ಸ್ ನಾವು ಯೂಸ್ ಮಾಡ್ಬೇಕು. ನೋಡಿ ಈ ಸೆಟ್ ನೋಡಿ, ಫುಲ್ ಸೆಟ್ ಬರುತ್ತೆ. ಇದು ಕಂಚು, ಪ್ಯೂರ್ ಕಂಚು, ಬ್ರೌಂಜ್ ಮೆಟಲ್ ಅಂತಾರಲ್ಲ ಅದು. ಇದು ನೋಡಿ, ಈ ವೆರೈಟೀಸ್ ಡಬ್ಬ, ಇದೊಂದು ಡಬ್ಬ. ಮತ್ತೆ ಇದು ಸ್ಟೀಲ್ 6 ಗ್ಲಾಸು, 1 ಜಗ್ಗು, ಒಳಗಡೆ ಕಾಪರ್ ಇರುತ್ತೆ, ಔಟ್ ಸೈಡ್ ಸ್ಟೀಲ್, ಮೇಂಟೆನೆನ್ಸ್ ಫ್ರೀ. ತುಂಬಾ ಚೆನ್ನಾಗಿರುತ್ತೆ ಐಟಮ್ಸ್. ಮತ್ತೆ ನೋಡಿ ಸರ್, ಇದು ಕಂಚಲ್ಲಿ, ಇದು ಹೊಸ ಐಟಮ್, ಹೊಸ ಟೈಪ್. ಇದು ಕಂಚ್. ಇದು ನೋಡಿ ಸರ್, ರಿಟೇಲ್ ಅಲ್ಲಿ ಎಲ್ಲ ಹಿತ್ತಾಳೆನು ಕಂಚು ಹೇಳ್ಬಿಟ್ಟು ಮಾಡ್ತಾರೆ. ಬಟ್ ಕಂಚಿಗೆ ಗೊತ್ತಾಗ್ಬೇಕಾದ್ರೆ ಇದು ನೋಡಿ ಸರ್, ಇದ್ರ ಸೌಂಡ್ ಇದೆಲ್ಲ ತುಂಬಾ ಲಾಂಗ್ ಸೌಂಡ್ ಬರುತ್ತೆ, ವೈಬ್ರೇಟ್ ಬರುತ್ತೆ, ಓಮ್ ಅಂತ ಸೌಂಡ್ ಬರುತ್ತೆ. ಆತರ ಈ ಸೌಂಡ್ ಅಲ್ಲೇ ಗೊತ್ತಾಗುತ್ತೆ, ಇಲ್ಲಾಂದ್ರೆ ಇದ್ರದ್ದು ಕ್ವಾಲಿಟಿ ಗೊತ್ತಾಗಲ್ಲ. ಇದು ಪ್ಯೂರ್ ಕಂಚು. ಇದು ನೋಡಿ ಸರ್, ಬರೀ 800 ರುಪೀಸ್, ಬರೀ 800 ರುಪೀಸ್ ಅಲ್ಲಿ 1 ಜಗ್ಗು, 6 ಗ್ಲಾಸಸ್,
ನೋಡಿ ಗಿಫ್ಟ್ ಕೊಡೋದಿಗೆ ಎಲ್ಲ ನಮ್ದು ಜ್ಯೋತಿ ಬ್ರಾಂಡ್, ಮೈನ್ ಇರೋದು ಜ್ಯೋತಿ ಕ್ವಾಲಿಟಿ. ಸರ್ ಇದು ನೋಡಿ, ಇದು ಶರ್ಟ್, ಡಿನ್ನರ್ ಶರ್ಟ್. ಇದು ನೋಡಿ ಒಳಗಡೆ ಸ್ಟೀಲ್ ಇರುತ್ತೆ, ಔಟ್ಸೈಡ್ ಕಾಪರ್ ಇರುತ್ತೆ. ನೋಡಿ ಈ ತರ ಇರುತ್ತೆ, ಒಳಗಡೆ ಸ್ಟೀಲ್, ಔಟ್ಸೈಡ್ ಕಾಪರ್. ಇದರಲ್ಲಿ 3 ಬಟ್ಲು, 1 ಗ್ಲಾಸ್, ಸ್ಪೂನ್ ಎಲ್ಲ ಇರುತ್ತೆ. ಇದು ಫುಲ್ ಸೆಟ್. ಮತ್ತೆ ನೋಡಿ ಇದು ಜಗ್ಗು, ಸ್ಟೀಲ್ ವಿತ್ ಕಾಪರ್ ಜಗ್ಗು. ನೋಡಿ ಇದು ಔಟ್ಸೈಡ್ ಅಲ್ಲಿ ಸ್ಟೀಲು, ಒಳಗಡೆ ಕಾಪರ್ ಇರುತ್ತೆ, ಸ್ಟೀಲ್ ವಿತ್ ಕಾಪರ್ ಜಗ್ಗು. ಇದು ಜಗ್ಗು, ಇದು ಕಾಪರ್ ಗ್ಲಾಸು. ನೋಡಿ ಇದು ಕಾಪರ್, ಪ್ಯೂರ್ ಕಾಪರ್ ಜಗ್ಗು. ಇದೆಲ್ಲ ಪ್ಯೂರ್ ಕಾಪರ್ ಜಗ್ ನೋಡಿ. ಮತ್ತೆ ಇದು ವಾಟರ್ ಟ್ಯಾಂಕು, ಇದು ವಾಟರ್ ಟ್ಯಾಂಕ್. ಇದರಲ್ಲಿ 4 ಇಂದ 5 ಸೈಜ್ ಬರುತ್ತೆ, 4 ಇಂದ 5 ಸೈಜ್ ಬರುತ್ತೆ. ಇದಕ್ಕೆ ಟ್ಯಾಪ್ ಕೂಡ ಬರುತ್ತೆ. ಇದು ಕಾಪರ್ ಮಟಕೆ. ಮತ್ತೆ ಇದು ನೋಡಿ ಸರ್, ಇದು ಮಸಾಲೆ ಬಾಕ್ಸು, ಇದು ಸ್ಕ್ವೇರ್ ಮಸಾಲಾ ಬಾಕ್ಸ್. ಇದು ಮಸಾಲೆ ಬಾಕ್ಸ್, ಡ್ರೈ ಫ್ರೂಟ್ ಬಾಕ್ಸ್ ಅನ್ಬೋದು. ನೋಡಿ ಇದು ಹಿತ್ತಾಳೆದು ಡಿನ್ನರ್ ಸೆಟ್. 1 ತಟ್ಟೆ, 2 ಬಟ್ಲು, 1 ಗ್ಲಾಸು. ಇದು ಹಿತ್ತಾಳೆದು, ಪ್ಯೂರ್ ಹಿತ್ತಾಳೆ. ಫಿನಿಶಿಂಗ್ ನೋಡಿ ತುಂಬಾ ಚೆನ್ನಾಗಿದೆ. ಇದು ಹಿತ್ತಾಳೆದು. ಮತ್ತೆ ಇದು ಕಂಟೈನರ್ ಸೆಟ್, ಇದರಲ್ಲಿ ಸೈಜಸ್ ಇರುತ್ತೆ. ಇದು ಕಂಟೈನರ್ ಸೆಟ್, ಇದು ಕಂಟೈನರ್, ಎಲ್ಲ ವೆರೈಟೀಸ್ ಕಂಟೈನರ್ ಸಿಗುತ್ತೆ ನಿಮ್ಗೆ. ಇದು ನೋಡಿ ಕಾಪರ್ದು, ಕಾಪರ್ ಕಂಟೈನರ್ ನೀರಿಗೆ. ಮತ್ತೆ ಇದು ದೇವಸ್ಥಾನ ಮೇಲೆ ಕಳಶ, ಮುಗ್ಲಿ ಅಂತಾರಲ್ಲ, ಕಳಶ, ದೇವಸ್ಥಾನ ಮೇಲೆ ಗೋಪುರ ಕಳಶ. ಇದು ನೋಡಿ ಕಾಪರ್ ಬಾಟಲ್. ಇದರಲ್ಲಿ ಸುಮಾರು 10 ಇಂದ 15 ವೆರೈಟಿ ಇರುತ್ತೆ. ಇದು ಕಾಪರ್ ಮೇಲೆ ಲೆಕ್ಕರ್ ಕೋಟಿಂಗ್ ಮಾಡಿದ್ದಾರೆ, ಮೇಂಟೆನೆನ್ಸ್ ಫ್ರೀ. ಮತ್ತೆ ಇದು ನೋಡಿ ಸರ್, ಇದು ಬಟ್ಲು, ಬಿರಿಯಾನಿ ಬಾಲ್ ಅಂತಾರೆ ಇದು ನೋಡಿ. ಮತ್ತೆ ಇದು ನೋಡಿ ಸರ್, ಮಸಾಲೆ ಬಾಕ್ಸು. ಇದು ಮಸಾಲೆ ಬಾಕ್ಸು, ಇದು ನೋಡಿ ಮಸಾಲೆ ಬಾಕ್ಸು. ಈ ತರ ಇದು ಬರುತ್ತೆ. ಇದ್ರ ಮೇಲೆ ಗ್ಲಾಸ್ ಇರುತ್ತೆ, ಮತ್ತೆ ಇದ್ರ ಯಾವ್ದು ಮಿಸ್ ಆಗೋದಿಲ್ಲ, ಆ ತರ ಇದೆ. ತುಂಬಾ ಚೆನ್ನಾಗಿರುತ್ತೆ ಕ್ವಾಲಿಟೀಸ್. ಇದು ನೋಡಿ. ಮತ್ತೆ ಇದು ಕಾಪರ್ ವಿತ್ ಸ್ಟೀಲ್ ಗ್ಲಾಸು, ಕಾಪರ್ ಗ್ಲಾಸಸ್. ಸರ್ ಇದು ನೋಡಿ ಜಗ್ಗು, ತುಂಬಾ ಚೆನ್ನಾಗಿದೆ ಈ ಜಗ್. ನೋಡಿ ಸರ್, ಟೀ ಕ್ಯಾಟಲ್ ತರ ಜಗ್ ಇದೆ. ಇದು ಪ್ಯೂರ್ ಬ್ರಾಸ್ ಜಗ್. ಇದು ನೋಡಿ, ಇದು ತುಂಬಾ ಚೆನ್ನಾಗಿರುತ್ತೆ. ಇದು ಹ್ಯಾಂಡಲ್ ಇದು ಹಾಕೋದು ನೋಡಿ. ಇದರಲ್ಲಿ ಇನ್ನೊಂದು ವೆರೈಟಿ, ಇದು ಸೂಪರಿಯರ್ ಕ್ವಾಲಿಟಿ, ಗೋಲ್ಡ್ ತರ ಇದೆ ನೋಡಿ. ಇದು ಗೋಲ್ಡ್ ತರ ಇದೆ ಈ ಜಗ್ ನೋಡಿ, ತುಂಬಾ ಚೆನ್ನಾಗಿದೆ. ಗೋಲ್ಡ್ ತರ ಇದೆ ಜಗ್ಗು. ಇದು ಒಳಗಡೆ ನೋಡಿ ಫಿನಿಶಿಂಗ್ ಸೂಪರಿಯರ್ ಕ್ವಾಲಿಟಿ. ನೋಡಿ ಇದಕ್ಕೆ ಸೆಟ್ ಆಗುವಂತದ್ದು ಗ್ಲಾಸ್ ಇರುತ್ತೆ. ಇದು ಸೆಟ್ಟು ಬರುತ್ತೆ, 6 ಗ್ಲಾಸು 1 ಜಗ್ಗು, ಆತರ ಸೆಟ್ಟು ಬರುತ್ತೆ. ಇದು ನೋಡಿ ಗ್ಲಾಸ್ ಅಲ್ಲಿ ಇನ್ನೊಂದು ವೆರೈಟೀಸ್. ಮತ್ತೆ ಇದು ನೋಡಿ, ಇದು ಗ್ಲಾಸ್ ಅಲ್ಲಿ ವೆರೈಟೀಸ್ ಇದೆ. ಗ್ಲಾಸ್ ಅಲ್ಲಿ ಸುಮಾರು ವೆರೈಟೀಸ್ ಇದೆ ಹಿತ್ತಾಳೆದಲ್ಲಿ. ಇದು ಎಲ್ಲ ಬ್ರಾಸು, ಪ್ಯೂರ್ ಬ್ರಾಸ್ ಗ್ಲಾಸು. ಮತ್ತೆ ಸರ್ ನೋಡಿ ಇದು ಜಗ್ಗು, ಪ್ಯೂರ್ ಬ್ರಾಸ್ ಜಗ್ಗು. ಇದು ನೋಡಿ ಒಳಗಡೆ ನೋಡಿ ಪಾಲಿಶ್ ಇದೆ, ಫಿನಿಶಿಂಗು. ಇದು ನೋಡಿ, ಇದು ಒಂದು ಸೆಟ್ಟು, ಬ್ರಾಸು ತಟ್ಟೆ ಸೆಟ್ಟು. ಇದು ನೋಡಿ ತುಂಬಾ ಚೆನ್ನಾಗಿದೆ. ಇದು ಕಂಚಲ್ಲಿ ಇದು ಮಾಡಿರೋದು, ಮ್ಯಾಟ್ ಫಿನಿಶಿಂಗ್ ಮಾಡಿರೋದು, ಪ್ಯೂರ್ ಕಂಚ್ ತಟ್ಟೆ. ಇದು ಒಂದ್ ಸೆಟ್ ಬಂದ್ಬಿಟ್ಟು 3 kg ಆಗುತ್ತೆ ತೂಕ. ಇದು ತುಂಬಾ ಚೆನ್ನಾಗಿರುತ್ತೆ. ಇದರಲ್ಲಿ ಊಟ ಮಾಡಿದ್ರೆ ತುಂಬಾ ಹೆಲ್ತಿ. ಇದು ನೋಡಿ ಸರ್, ವಾಟರು ಚಿಕ್ಕದು, ಇದು ವಿತ್ ಸ್ಟ್ಯಾಂಡ್ ವಾಟರ್ ಕಂಟೈನರು. ಇದು ನೋಡಿ ವಿತ್ ಸ್ಟ್ಯಾಂಡ್ ಇರುತ್ತೆ, ಇದಕ್ಕೆ ಟ್ಯಾಪ್ ಇರುತ್ತೆ. ಇದು ತುಂಬಾ ಚೆನ್ನಾಗಿರುತ್ತೆ. ಇದರಲ್ಲಿ ರಾತ್ರಿ ಇಲ್ಲಿ ನೀರು ಇಟ್ಬಿಟ್ಟು ಕುಡಿದ್ರೆ ಯಾವ ಕೈಲಿ ಬರೋದಿಲ್ಲ, ತುಂಬಾ ಚೆನ್ನಾಗಿರುತ್ತೆ. ಈಗ ನೊಂದಾಗಿ ಮ್ಯಾಮ್ ಇದು ದೇವಗುಂದಿ. ಇದು ನೋಡಿ ಮಸಾಲೆ ಬಾಕ್ಸ್, ಸ್ಕ್ವೇರ್ ಮಸಾಲೆ ಬಾಕ್ಸ್. ಇದು ನೋಡಿ ಒಳಗಡೆ ಕಲೈ ಇರುತ್ತೆ, ಸ್ಕ್ವೇರ್ ಮಸಾಲೆ ಬಾಕ್ಸ್. ನೋಡಿ ಇದು ಸ್ಕ್ವೇರ್ ಮಸಾಲೆ ಬಾಕ್ಸ್, ಒಳಗಡೆ ಕಲೈ ಇರುತ್ತೆ. ಇದ್ರ ಮೇಲೆ ಟಾಪ್ ಮೇನ್ ಸರ್, ಇದು ನಮ್ದು ಬ್ರ್ಯಾಂಡ್ ಜ್ಯೋತಿ ಬ್ರ್ಯಾಂಡ್ ಇದೆಲ್ಲ. ಇದು ಜ್ಯೋತಿ ಬ್ರ್ಯಾಂಡ್ ಮೇನು. ಜ್ಯೋತಿ ಬ್ರ್ಯಾಂಡ್ ಆದ್ರೆ ಒರಿಜಿನಲ್ ಇರುತ್ತೆ. ಇದು ಬ್ರಾಂಡೆಡ್, ಟ್ರೇಡ್ ಮಾರ್ಕ್ ರಿಜಿಸ್ಟ್ರೇಷನ್ ಇದೆ. ಇದು ಬ್ರಾಂಡೆಡ್ ಇದೆ. ಇತಾಲಿಯಲ್ಲಿ ಬ್ರ್ಯಾಂಡ್ ಒಂದೇ ಬ್ರ್ಯಾಂಡ್, ಆಲ್ ಇಂಡಿಯಾದಲ್ಲಿ ಒಂದೇ ಬ್ರ್ಯಾಂಡ್ ಇರೋದು ಜ್ಯೋತಿ ಬ್ರಾಂಡೆಡ್. ಬಾಕಿದೆಲ್ಲ ಲೋಕಲ್ ಬರುತ್ತೆ. ಇದು ನೋಡಿ ತಡ್ಕಾ ಪ್ಯಾನ್, ಕಿಚನ್ ಅಲ್ಲಿ ಯೂಸ್ ಆಗುವಂತದ್ದು ತಡ್ಕಾ ಪ್ಯಾನ್. ತಡ್ಕಾ ಪ್ಯಾನ್ ತುಂಬಾ ಚೆನ್ನಾಗಿರುತ್ತೆ ನೋಡಿ. ಎಲ್ಲ ಫುಲ್ ಇತಾಲಿಯಲ್ಲಿ ತಡ್ಕಾ ಪ್ಯಾನ್ ಮಾಡಿದ್ದಾರೆ. ಇದು ಬ್ರಾಸ್ ಲೋಟ, ಚಂಬು. ಇದು ಕಾಪರ್ ಗ್ಲಾಸು. ಇದು ನೋಡಿ. ಮತ್ತೆ ಇದು ಲ್ಯಾಡಲ್ ಚಮಚೆ. ಇದು ಲ್ಯಾಡಲ್ ಕಿಚನ್ ನಲ್ಲಿ ಉಪಯೋಗಿಸೋದು. ಇದು ನೋಡಿ ಚಿಕ್ಕದು ಚಂಬು. ಇದು ಗ್ಲಾಸು. ಇದು ಚಿಕ್ಕದು ಮಟ್ಟಿಗೆ, ಸಣ್ಣದು ಮಟ್ಟಿಗೆ. ಇದು ತುಂಬಾ ಹೆವಿ ಇದೆ ನೋಡಿ, ತೂಕ ಇದೆ. ಸಣ್ಣ ಮಟ್ಟಿಗೆ. ಇದು ನೋಡಿ ಸ್ಪೆಷಲ್ ಜಗ್. ಇದು ಕಾಪರ್ ಪಾಟ್, ಒಳಗಡೆ ಕಾಪರ್ ಇದೆ. ಇದು ಮ್ಯಾಟ್ ಫಿನಿಶಿಂಗ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿರುತ್ತೆ ಐಟಮ್ಸ್. ಇದು ಬಾಟಲ್ಸ್.
ಇದು ಫ್ಲಾಸ್ಕ್ ತರಾನು ಯೂಸ್ ಮಾಡ್ಬೋದು. ಎಷ್ಟು 8 ಗಂಟೆ ಕೋಲ್ಡ್ ಆಗಿದ್ರೆ ಕೋಲ್ಡ್ ಇರುತ್ತೆ, ಬಿಸಿ ಆಗಿದ್ರೆ ಬಿಸಿ ಇರುತ್ತೆ. ಇದು ಔಟ್ಸೈಡ್ ಡಿಸ್ಟಿಲ್, ಒಳಗಡೆ ಕಾಪರ್ ಇದೆ. ಇದು ನೋಡಿ ಓಪನ್ ಮಾಡಿ ತೋರಿಸ್ತೀವಿ. ಇದು ಎಲ್ಲ ಒಳಗಡೆ ಕಾಪರ್ ಇರುತ್ತೆ, ಫುಲ್ ಕಾಪರು. ಇದು ನೋಡಿ, ಇದು ಔಟ್ಸೈಡ್ ಸ್ಟೀಲ್, ಒಳಗಡೆ ಕಾಪರು. ಇದು ನೋಡಿ, ಔಟ್ಸೈಡ್ ಸ್ಟೀಲ್, ಒಳಗಡೆ ಕಾಪರು. ಮತ್ತೆ ಇದನ್ನು ಫ್ಲಾಸ್ಕ್ ತರ ಯೂಸ್ ಮಾಡಬಹುದು. ಇದು ಸ್ಟೀಲ್ ವಿತ್ ಕಾಪರ್ ಜಗ್ಗು. ಈ ಜಗ್ ಅಲ್ಲಿ ಸುಮಾರು ವೆರೈಟೀಸ್ ಇದೆ. ಒಂದೊಂದು ಐಟಮ್ ಅಲ್ಲಿ ನಿಮ್ಗೆ 10 ವೆರೈಟೀಸ್ ಸಿಗುತ್ತೆ. ಇದು ನೋಡಿ ಟೀ ಕ್ಯಾಟಲ್, ಎಷ್ಟು ಚೆನ್ನಾಗಿದೆ ನೋಡಿ ಟೀ ಕ್ಯಾಟಲ್ಸ್. ಮತ್ತೆ ತುಂಬಾ ಕ್ವಾಲಿಟಿ ಪ್ರಾಡಕ್ಟ್ ಇದೆ ಟೀ ಕ್ಯಾಟಲ್ಸ್. ಇದು ನೋಡಿ ಮಟ್ಕೆಯಲ್ಲಿ ಇನ್ನೊಂದು ವೆರೈಟೀಸ್. ಇದು ಡಿಸೈನ್ಸ್, ಕಲರ್ ಡಿಸೈನ್ಸ್ ಮಾಡಿದ್ದಾರೆ, ಮ್ಯಾಟ್ ಫಿನಿಶಿಂಗ್ ಕಲರ್ ಡಿಸೈನ್ಸ್ ಮಾಡಿದ್ದಾರೆ. ಇದಕ್ಕೆ ಟ್ಯಾಪ್ ಕೂಡ ಬರುತ್ತೆ. ಇದು ನೋಡಿ ಬಿಯರ್ ಮಗ್ಗು, ನೋಡಿ ಇದು ಬಿಯರ್ ಮಗ್ಗು ನೋಡಿ. ಇದರಲ್ಲಿ ಇದು ತುಂಬಾ ಚೆನ್ನಾಗಿರುತ್ತೆ. ಅದ್ ನೋಡಿ, ಇದಕ್ಕೆ ಬಿಯರ್ ಮಗ್ ಅಂತಾರೆ. ಇದು ನೋಡಿ ಜಗ್ಗು, ಇದು ಜಗ್ಗು. ಇದು ನೋಡಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಈ ಕ್ವಾಲಿಟಿ ನೋಡಿ ತುಂಬಾ ಚೆನ್ನಾಗಿರುತ್ತೆ. ಇದು ನೋಡಿ, ಇದು ಒಂದು ಮಟ್ಟಿಗೆ ನೀರ್ ಮಟ್ಟಿಗೆ. ಇದು ಮ್ಯಾಟ್ ಫಿನಿಶಿಂಗ್ ಮಾಡಿದ್ದಾರೆ, ಮತ್ತೆ ಆಂಟಿಕ್ ಫಿನಿಶಿಂಗ್ ಮಾಡಿದ್ದಾರೆ. ಮೇಲೆ ಇದು ಮೇಂಟೆನೆನ್ಸ್ ಫ್ರೀ, ಲ್ಯಾಕರ್ ಪಾಲಿಶ್ ಇದೆ. ಒಳಗಡೆ ನೋಡಿ ಪ್ಯೂರ್ ಕಾಪರ್. ಇದರಲ್ಲಿ ನೋಡಿ ಡಿಸೈನ್ಸ್, ಬೇರೆ ಬೇರೆ ಡಿಸೈನ್ಸ್ ಇರುತ್ತೆ. ಇದು ಒಂದು ಸ್ಟ್ಯಾಂಡ್ ಇರೋದು ನೋಡಿ, ಇದು ಡಿಸೈನ್ಸ್ ನೋಡಿ ತುಂಬಾ ಚೆನ್ನಾಗಿರುತ್ತೆ. ಇದ್ರ ಕ್ವಾಲಿಟಿ ನೋಡಿ ಒಳಗಡೆ. ಇದು ಮಟ್ಟಿಗೆ ಸರ್. ಇದು ನೋಡಿ ಬಾಂಡ್ಲಿ, ಪ್ಯೂರ್ ಕಾಪರ್ ಬಾಂಡ್ಲಿ. ಮೇಲೆ ಕ್ಯಾಪ್, ಇದು ಕ್ಯಾಪ್ ಬರುತ್ತೆ ನೋಡಿ. ಫಿನಿಶಿಂಗ್ ನೋಡಿ ಪ್ಯೂರ್ ಕಾಪರ್. ಇದರಲ್ಲಿ ಸೈಜಸ್ ಇದೆ, 2 ಸೈಜಸ್ ನೋಡಿ. ಒಂದೊಂದು ಐಟಮ್ ಅಲ್ಲಿ 4-5 ಸೈಜ್ ಬರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಇದು ನೋಡಿ ಡಿನ್ನರ್ ಸೆಟ್. ಇದರಲ್ಲಿ ಇನ್ನೊಂದು ವೆರೈಟಿ, ಹೊಸ ವೆರೈಟೀಸ್. ಮತ್ತೆ ಸರ್ ನೋಡಿ, ಇದು ನೋಡಿ ಸಾಲ್ ದೀಪ. ಇದು ಸಾಲ್ ದೀಪ ಅಂತಾರೆ. ಇದರಲ್ಲಿ 16 to 5 ಗುಳಿ ಇದೆಲ್ಲ ಬರುತ್ತೆ. ಇದು ಸಾಲ್ ದೀಪ ಅಂತಾರೆ. ಇದು ಅಧಿಕ ಮಾಸಾಗೆ ಎಲ್ಲ ದಾನ ಕೊಡ್ಲಿಕ್ಕೆ ಇರುತ್ತೆ ನೋಡಿ. ಭಟ್ರಿಗೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಇದು ಸಾಲ್ ದೀಪ. ಇದರಲ್ಲಿ 5 ಗುಳಿದು, 2 ಗುಳಿದು, ಮತ್ತೆ 16 ಗುಳಿದು ಎಲ್ಲ ಬರುತ್ತೆ. ಮತ್ತೆ ಇದು ನೋಡಿ, ಇದು ಫ್ಲವರ್ ಬಾಸ್ಕೆಟ್, ಇದು ಜೂಲ, ಇದು ಅಗರಬತ್ತಿ ಪೈಪು ನೋಡಿ, ಅಗರಬತ್ತಿ ಪೈಪು. ಮತ್ತೆ ಇದು ನೋಡಿ, ಇದು ಧೂಪ ಆರತಿ ನೋಡಿ, ಇದು ಧೂಪ ಆರತಿ. ಇದು ಉರುಳಿ ಅಂತಾರೆ ನೋಡಿ, ಇದು ಉರುಳಿ. ಮತ್ತೆ ಇದು ನೋಡಿ ಸರ್, ಇದು ಸಿಂಹಾಸನ. ಇದರಲ್ಲಿ ಒಂದು 5-6 ಸೈಜ್ ಬರುತ್ತೆ ಸಿಂಹಾಸನ. ಇದಕ್ಕೆ ಸಿಂಹಾಸನ ಅನ್ನೋದು. ಮತ್ತೆ ಇದು ನೋಡಿ ಚಂಬು, ಲೋಟ. ಇದು ಬ್ರಹ್ಮ ಕಳಸಕ್ಕೆ, ಪೂಜೆಗೆ, ಮತ್ತೆ ಇದು ದಾನ ಕೊಡ್ಲಿಕ್ಕೆ, ಗಿಫ್ಟ್ ಕೊಡ್ಲಿಕ್ಕೆ ತುಂಬಾ ಚೆನ್ನಾಗಿದೆ. ಮತ್ತೆ ಇದು ನೋಡಿ ಕಾಮಾಕ್ಷಿ ದೀಪ. ಇದು ಕಾಮಾಕ್ಷಿ ದೀಪ ನೋಡಿ, ಒರಿಜಿನಲ್ ಕಾಮಾಕ್ಷಿ ದೀಪ ಇದೆ. ಇದು ನೋಡಿ, ಇದ್ರದ್ದು ಕ್ವಾಲಿಟಿ ನೋಡಿ. ಇದು ಕಾಮಾಕ್ಷಿ ದೀಪ ಅಂತಾರೆ. ಮತ್ತೆ ಇದು ನೋಡಿ ಗಿಫ್ಟ್ ಕೊಡ್ಲಿಕ್ಕೆ ಬೌಲ್, ಡ್ರೈ ಫ್ರೂಟ್ ಟ್ರೇ ಅನ್ಬೋದು. ಬೌಲ್ ನೋಡಿ ತುಂಬಾ ಚೆನ್ನಾಗಿರುತ್ತೆ. ಈ ಕ್ವಾಲಿಟಿ ನೋಡಿ, ಈ ಡ್ರೈ ಫ್ರೂಟ್ ಟ್ರೇ ಬೌಲ್ಸ್. ಇದು ನೋಡಿ ಗಿಫ್ಟ್ ಕೊಡ್ಲಿಕ್ಕೆ, ಮತ್ತೆ ದಾನ ಕೊಡ್ಲಿಕ್ಕೆ ಇದು ಟ್ರೇ. ಇದೆಲ್ಲ ತುಂಬಾ ಲೈಟ್ ವೇಟ್. ಎಲ್ಲ 200 ರೂಪಾಯಿ, 300 ರೂಪಾಯಿ, 100 ರೂಪಾಯಿ, 50 ರೂಪಾಯಿ, ಆತರ ಎಲ್ಲ ಐಟಮ್ಸ್ ಇದೆ. ಇದು ನೋಡಿ ಪೂಜೆ ಸೆಟ್, ಸಣ್ಣದು ಪೂಜೆ ಸೆಟ್, ಬಾಲ್ ಭೋಗ್ ಸೆಟ್ ಅಂತಾರೆ. ಕೃಷ್ಣನ್ಗೆ ಬಾಲ್ ಭೋಗ್ ಸೆಟ್ ಅಂತಾರೆ. ಇದು ನೋಡಿ ದೀಪ. ಇದು ದೀಪದಲ್ಲಿ ಪ್ಲೇಟು, 2 ದೀಪ, 1 ಪ್ಲೇಟ್ ಅಲ್ಲಿ 2 ದೀಪ. ಇದು ನೋಡಿ ಕುಂಕುಮ ಸೆಟ್. ಇದು ಗಿಫ್ಟ್ ಕೊಡ್ಲಿಕ್ಕೆ ಮತ್ತೆ ರಿಟರ್ನ್ ಗಿಫ್ಟ್ಸ್ಗೆ ತುಂಬಾ ಚೆನ್ನಾಗಿರುತ್ತೆ. ಬರೀ 120 ರೂಪಾಯಿ ಆಗುತ್ತೆ. 2 ಬಟ್ಲು ಇರುತ್ತೆ. ಕುಂಕುಮ ಸೆಟ್ ಇದರಲ್ಲಿ 2 ವೆರೈಟಿ ಇದೆ ನೋಡಿ. ಇದು ಡಿಸೈನ್ಸ್, ಬೇರೆ ಡಿಸೈನ್ಸ್ ಇರುತ್ತೆ. 2 ಕುಂಕುಮ ಹಾಕೋದು, 2 ಬಟ್ಲು ಇರುತ್ತೆ, 1 ಪ್ಲೇಟ್ ಇರುತ್ತೆ. ಇದು ನೋಡಿ ಸೆಟ್ಗೆ, ಇದು ಸೆಟ್ಗೆ. ಮತ್ತೆ ಇಂಥದ್ದು ಡಬ್ಬಿಯಲ್ಲಿ ಎಲ್ಲಾ ಸೈಜಸ್ ಬರುತ್ತೆ, ಸಣ್ಣದಿಂದ ದೊಡ್ಡವರೆಗೂ ಎಲ್ಲಾ ವೆರೈಟೀಸ್ ಬರುತ್ತೆ. ಇದು ನೋಡಿ ಆಪಲ್ ತರ ಮಾಡಿದ್ದಾರೆ. 2 ಬಟ್ಲು. ಮತ್ತೆ ಇದು ಬರೀ 60 ರೂಪಾಯಿ ಆಗತ್ತೆ. ಇದು ನೋಡಿ, ಇದು ಪೀಠ, ದೇವ್ರು ಇಡೋದಕ್ಕೆ ಪೀಠ ಆಗುತ್ತೆ. ಇದು ಪೀಠ ನೋಡಿ ತುಂಬಾ ಚೆನ್ನಾಗಿದೆ. ಇದು ಕಾಪರ್ ಲೋಟ, ಕಾಪರ್ ಚಂಬು. ಇದು ಲಸ್ಸಿ ಗ್ಲಾಸು ನೋಡಿ, ಇದು ಲಸ್ಸಿ ಗ್ಲಾಸು. ಇದು ನೋಡಿ, ಇದು ಪೂಜೆ ಸಾಮಾನು ಇಡ್ಲಿಕ್ಕೆ ಗೌರಿ ಪೆಟ್ಟಿಗೆ ಅಂತಾರಲ್ಲ, ಅದು ಗೌರಿ ಪೆಟ್ಟಿಗೆ. ಇದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಲಾಕ್ ಕೂಡ ಮಾಡ್ಬೋದು. ಗೌರಿ ಪೆಟ್ಟಿಗೆ ಅಂತಾರೆ. ಇದು ಗೌರಿ ಪೆಟ್ಟಿಗೆ. ಇದು ಕಳಸ ಯೂಸ್ ಮಾಡ್ಬೋದು. ಫ್ಲವರ್ ಪಾಟ್ಗೆ ಯೂಸ್ ಮಾಡ್ಬೋದು. ಇದು ಕಂಚನ್ ಗ್ಲಾಸು, ಪ್ಯೂರ್ ಕಂಚನ್ ಲೋಟ. ಇದು ನೋಡಿ ತುಂಬಾ ಚೆನ್ನಾಗಿರುತ್ತೆ. ಇದು ನೋಡಿ ಎಲೆ ತರ ಮಾಡಿದ್ದಾರೆ ಪ್ಲೇಟು, ಇದು ಎಲೆ ತರ ಮಾಡಿದ್ದಾರೆ ಪ್ಲೇಟು. ಇದು ಕುಂಕುಮ ಸೆಟ್ ನೋಡಿ, ಗಿಫ್ಟ್ ಕೊಡ್ಲಿಕ್ಕೆ, ರಿಟರ್ನ್ ಗಿಫ್ಟ್ಸ್ಗೆ, ವೆಡ್ಡಿಂಗ್ ಗಿಫ್ಟ್ಸ್ಗೆ, ಗಿಫ್ಟ್ ಆರ್ಟಿಕಲ್ಸ್. ಇದು ನೋಡಿ ಊದ್ಗಟ್ಟಿ ಸ್ಟ್ಯಾಂಡು. ಇದು ಬೌಲು. ಮತ್ತೆ ಇದರಲ್ಲಿ ನೋಡಿ, ಬೌಲ್ ಅಲ್ಲಿ ಸೈಜ್ ಬರುತ್ತೆ. ಇದು ಉರ್ಲಿ ಅಂತಾರೆ, ಅರ್ಕನ್ ಸೆಟ್ಟಿ. ಇದು ಮದುವೆಗೆಲ್ಲ ಇದು ಕೊಡೋದಲ್ಲ ಅದು. ಇದರಲ್ಲಿ ಕಾಪರ್ದು ಕೂಡ ಬರುತ್ತೆ ನೋಡಿ. ಇದು ಉರ್ಲಿ ಕಾಪರ್ದು ಬರುತ್ತೆ. ಇದು ನೋಡಿ, ಇದು ಆರತಿ, ಪಂಚ ಆರತಿ. ಇದು ಆರತಿ.
ಇದು ಮಸಾಲೆ ಬಾಕ್ಸ್. ಈ ಮಸಾಲೆ ಬಾಕ್ಸ್ ಅಲ್ಲಿ ಸುಮಾರು 10 ವೆರೈಟೀಸ್ ಇದೆ. ಇದು ಗಡವ, ಈ ಕಲೈ ಇದೆ, ಒಳಗಡೆ ಕಲೈ ಇದೆ. ಇದು ಪಾಟ್ ಹೋಲ್ಡರ್, ಪ್ಲಾಂಟರ್ ಎಲ್ಲ ಇದರಲ್ಲಿ 2 ಸೈಜ್ ಇದೆ. ತುಳಸಿ ಪಾಟ್ಗೆ, ಇದು ಪಾಟ್ಗೆ ಎಲ್ಲ ಮಾಡ್ಬೋದು, ಯೂಸ್ ಮಾಡ್ಬೋದು. ಇದು ನೋಡಿ ಮರ, ಹಿತ್ತಾಳೆದು ಮರ. ಇದು ದೀಪ, ಚಂದನ್ ದೀಪ. ಇದು ಚಕ್ಲಿ ಬರ್ಲು, ಇದು ಕೂಡ ಚಕ್ಲಿ ಬರ್ಲು ನೋಡಿ. ಮತ್ತೆ ಇದು ಉರ್ಲಿ ನೋಡಿ, ಇದು ಉರ್ಲಿ, ಪಿಕಾಕ್ ಉರ್ಲಿ ಸ್ಟ್ಯಾಂಡ್. ಇದು ಫ್ಲವರ್ ಬಾಸ್ಕೆಟ್, ಇದರಲ್ಲಿ ಸೈಜಸ್ ಇರುತ್ತೆ. ಇದು ಉರ್ಲಿ, ಇದರಲ್ಲಿ ಒಂದು 10 ಸೈಜಸ್ ಬರುತ್ತೆ, ಚಿಕ್ಕದಿಂದ ದೊಡ್ಡದವರೆಗೆ ಎಲ್ಲ ಸೈಜ್ ಬರುತ್ತೆ. ಈ ಡಿಸೈನ್ಸ್ ಅಲ್ಲಿ ಇರೋದು ನೋಡಿ ಪಿಕಾಕ್ ಉರ್ಲಿ, ಇದು ತುಂಬಾ ಚೆನ್ನಾಗಿದೆ. ಪಿಕಾಕ್ ಉರ್ಲಿ ಇದು ನೋಡಿ, ಇದರಲ್ಲಿ 4-5 ಸೈಜ್ ಬರುತ್ತೆ. ಗಿಫ್ಟ್ ಕೊಡ್ಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಐಟಮ್ಸ್ ನೋಡಿ, ಕೆಳಗಡೆ ಎಲಿಫೆಂಟ್ ತರ ಇದೆ, ಈ ತರ ಇದೆ. ಇದು ಸೋಮಸೂತ್ರ ತಟ್ಟೆ, ಸೋಮಸೂತ್ರ ಪೂಜೆ ಮಾಡೋದಿಕ್ಕೆ ಸೋಮಸೂತ್ರ ತಟ್ಟೆ. ಇದು ಲೋಟ, ಎಂಗ್ರೇವಿಂಗ್ ಲೋಟ ನೋಡಿ, ಇದರ ಮೇಲೆ ಎಲ್ಲ ಕಾರ್ವಿಂಗ್ ಇದೆ, ಕಾರ್ವಿಂಗ್ ಮಾಡಿದ್ದಾರೆ. ಇದು ಹಾಲ್ ಬಟ್ಲು, ದೇವಸ್ಥಾನಕ್ಕೆ ಎಲ್ಲ ಪ್ರಸಾದ ಎಲ್ಲ ಕೊಡ್ತಾರಲ್ಲ, ಆ ಪ್ರಸಾದ ಕೊಡೋದಿಕ್ಕೆ ಬಕೆಟ್ ತರ ಇದೆ ಒಂದು. ಇದು ನೋಡಿ ಕುಂಕುಮ ಸೆಟ್ಟು, 2 ಬಟ್ಲು ಇದೆ, ಒಂದು ಇದು ಇದೆ. ಇದು ನೋಡಿ ಬರೀ 30 ರೂಪೀಸ್, 30-40 ರೂಪೀಸ್ ಅಲ್ಲಿ ಬಟ್ಲು. ಇದು ಹಿತ್ತಾಳೆಯಲ್ಲಿ. ಇದು ನೋಡಿ 120 ರೂಪಾಯಿ ಬಟ್ಲು, ತುಂಬಾ ಚೆನ್ನಾಗಿದೆ ಗಿಫ್ಟ್ ಕೊಡ್ಲಿಕ್ಕೆ ಬರಲಿ. ಇದು ನೋಡಿ ಸಣ್ಣ ಬಾಂಡ್ಲಿ, ಸಣ್ಣ ಟ್ರೇ ಅಲ್ಲಿ 4-5 ಸೈಜ್ ಇದೆ ನೋಡಿ, ತುಂಬಾ ಚೆನ್ನಾಗಿದೆ. ಎಷ್ಟು ಚಿಕ್ಕದು, ಇದು ನೋಡಿ ತುಂಬಾ ಚೆನ್ನಾಗಿದೆ. ಎಷ್ಟೆಲ್ಲ ಸಣ್ಣ ಐಟಮ್ಸ್ ಎಲ್ಲ ಇರುತ್ತೆ. ಇದು ಜೋಡಿ ಗಂಟೆ, ದೇವರಿಗೆ ಶಿವನ್ಗೆ ಜೋಡಿ ಗಂಟೆ ಹೇಳ್ತಾರಲ್ಲ, ಇದು ಜೋಡಿ ಗಂಟೆ. ಇದರಲ್ಲಿ ಜೋಡಿ ಗಂಟೆ. ಇದು ಪೂಜೆ ಗಂಟೆ, ಪೂಜಾ ಬೆಲ್, ಪೂಜೆ ಮಾಡೋದಕ್ಕೆ ಪೂಜೆ ಬೆಲ್. ಇದರಲ್ಲಿ 10-15 ಸೈಜ್ ಬರುತ್ತೆ ಟೋಟಲ್. ಇದು ನೋಡಿ, ಇದು ಕಾಫಿ ಫಿಲ್ಟ್ರು ನೋಡಿ, ಸಣ್ಣದು ಕಾಫಿ ಫಿಲ್ಟ್ರು. ಇದು ಲೋಟ, ಇದು ಕೆಳಗಡೆ ಲೆಗ್ ಇದೆ. ಇದು ಒಂದು ಲೋಟ. ಚಂಬು ಗುಂಡು ಚಂಬು, ಇದು ನೋಡಿ ಗುಂಡು ಚಂಬು. ಇದು ನೋಡಿ ಕೆಳಗಡೆ ಕಾಲಿದೆ. ಇದು ತುಂಬಾ ಹೆವಿ ಇದೆ, ತುಂಬಾ ಚೆನ್ನಾಗಿದೆ. ಇದು ಕಂಚನ್ ಲೋಟ, ಪ್ಯೂರ್ ಕಂಚನ್ ಲೋಟ. ಇದು ನೋಡಿ, ಇದು ಪ್ಯೂರ್ ಕಂಚನ್ ಲೋಟ. ಇದು ನೋಡಿ ಪ್ಯೂರ್ ಕಂಚದು ಲೋಟ. ಇದು ಶಂಖ ಸ್ಟ್ಯಾಂಡ್, ಶಂಖ ಇಡ್ಲಿಗೆ, ದೇವ್ರ ಮನೆಗೆ, ಬಾಗಿಲು ಮನೆಗೆ, ಇದು ಶಂಖ ಇಡ್ಲಿಗೆ. ಇದು ನೋಡಿ ಕಾಫಿ ಡಬ್ರಾ, ಕಾಫಿ ಕುಡಿಯೋದಕ್ಕೆ ಕಾಫಿ ಡಬ್ರಾ. ಇದು ನೋಡಿ ಎಷ್ಟು ಚೆನ್ನಾಗಿದೆ ಕ್ವಾಲಿಟಿ ಕಾಫಿ ಡಬ್ರಾ. ಇದು ಹೋಟೆಲ್ ಅಲ್ಲಿ, ಮನೆಯಲ್ಲಿ ಯೂಸ್ ಮಾಡ್ತಾರಲ್ಲ ಕಾಫಿ ಕುಡ್ಲಿಕ್ಕೆ. ಇದು ನೋಡಿ, ಇದರಲ್ಲಿ ಇನ್ನೊಂದು ವೆರೈಟಿ ಪ್ಲೈನ್. ಇದು ಕಾಫಿ ಡಬ್ರಾ, ಕಾಫಿ ಕುಡಿಯೋದಿಕ್ಕೆ ನೋಡಿ. ಇದು ಹೋಟೆಲ್ ಅಲ್ಲೆಲ್ಲ, 5 ಸ್ಟಾರ್ ಹೋಟೆಲ್ ಎಲ್ಲ ಕೊಡ್ತಾರಲ್ಲ, ಪ್ಯೂರ್ ಕಾಪರ್ದು, ಈ ಕಂಚನ್ದು. ಇದು ನೋಡಿ ಕಿಂಡಿ, ಇದು ಕಿಂಡಿ, ಪೂಜೆ ಗಿಂಡಿ. ಇದು ನೋಡಿ ಹಳ್ಳಿ ಕಡೆಯಲ್ಲಿ ಮಾಡ್ತಾರೆ, ಕಿಂಡಿ ಕನ್ನಡಿ ಅಂತಾರೆ ಇದಕ್ಕೆ. ಅದೆಲ್ಲ ಸೌತ್ ಕನ್ನಡದಲ್ಲಿ ಜಾಸ್ತಿ ಯೂಸ್ ಆಗೋದು. ಕಿಂಡಿ ಒಳಗಡೆ ಹಾಕ್ಬಿಟ್ಟು ಪೂಜೆ ಮಾಡ್ತಾರೆ ಮದುವೆದಲ್ಲಿ. ಇದು ದಾರ ಪಾಲಿಶ್, ಈ ಪಾಲಿಶ್ ಪಿತ್ತಲ್ ದೀಪ, ಇದು ದೀಪಗೆ, ಹಿತ್ತಾಳೆಗೆ ಎಲ್ಲ ಪಾಲಿಶ್ ಇರುತ್ತಲ್ಲ, ಇದು ದಾರ ಲಿಕ್ವಿಡ್ ಅಂತಾರೆ. ಇದು ಪಾಲಿಶ್ ಮಾಡಿದ್ರೆ ಸೇಮ್ ಫಿನಿಶಿಂಗ್ ಬರುತ್ತೆ. ಯಾವ್ದು ಹಳೆದು ಹಿತ್ತಾಳೆ ಇದ್ರು ಕೂಡ ಒಳ್ಳೆ ಫಿನಿಶಿಂಗ್ ಬರುತ್ತೆ. ಇದು ಕಳಸ ಸಂಭು, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಪೂಜೆ ಮಾಡೋದಿಕ್ಕೆ ಕಳಸ ಸಂಭು. ಇದು ಯಂತ್ರ, ಕಾಪರ್ ಕ್ರೋಮಾಲಜಿ ಯಂತ್ರ. ಇದು ಯಂತ್ರ. ಇದು ನೋಡಿ ಸಣ್ಣ ಗ್ಲಾಸ್, ಸಣ್ಣ ಮಗುಗೆ ಎಲ್ಲ ಹಾಲು ಕುಡಿಸ್ಲಿಕ್ಕೆ ಚೆನ್ನಾಗಿದೆ, ತುಂಬಾ ಗ್ಲಾಸಸ್. ಇದು ನೋಡಿ ಗುಂಡು ಚಂಬು, ಇದು ಒಂದು ಚಂಬು ವೆರೈಟಿ. ಇದು ನೋಡಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇದು ಕುಣಿಸ್ತಾರಲ್ಲ, ವರಮಹಾಲಕ್ಷ್ಮಿ ಕುಡಿಸ್ತಾರಲ್ಲ, ಅದು ನೋಡಿ. ಇದು ಚಂಬು, ಇದರಲ್ಲಿ 4-5 ಸೈಜ್ ಬರುತ್ತೆ. ನಮ್ಮಲ್ಲಿ ಎಲ್ಲ ಕೆಜಿ ಲೆಕ್ಕ ಕೊಡ್ತೀವಿ. ಅದು ರಿಟೇಲ್ ಅಲ್ಲೆಲ್ಲ ಬೇರೆ ರೇಟ್ ಇರುತ್ತೆ, ನಮ್ಮಲ್ಲಿ ಹೋಲ್ಸೇಲ್ ರೇಟ್ ಇರುತ್ತೆ. ಇದು ಕೆಜಿಗೆ 1250-1300 ರೂಪೀಸ್ ಆತರ ಕಿಲೋಗೆ ಆಗುತ್ತೆ. ಇದು ಡಿಪೆಂಡೆಡ್ ಪರ್ ಇದರಲ್ಲಿ ಕಬ್ಬಿಣದು ಬಾಲ್ ಬರುತ್ತೆ. ಅದರಲ್ಲಿ ಕೆಲವೊಂದು ಕಬ್ಬಿಣ ಜಾಸ್ತಿ ಹಾಕ್ಬಿಡ್ತಾರೆ, ಇದು ಕಮ್ಮಿ ಹಾಕ್ಬಿಡ್ತಾರೆ, ಅವಾಗ ರೇಟ್ ಕಮ್ಮಿ ಆಗ್ಬಿಡುತ್ತೆ. ಇದು ಪ್ಯೂರ್, ಇದರಲ್ಲಿ ನಾವು ಎಷ್ಟು ಬರುತ್ತೆ ಅಷ್ಟೇ ಹಾಕೋದು. ಅದು ಜಾಸ್ತಿ ಹಾಕ್ಸಿದ್ರೆ ರೇಟ್ ಕಡಿಮೆ ಆಗುತ್ತೆ. ರಿಟೇಲ್ ಅಲ್ಲಿ ಏನ್ ಮಾಡ್ತಾರೆ, ಇದರಲ್ಲಿ ಕಬ್ಬಿಣ ಜಾಸ್ತಿ ಹಾಕ್ಬೇಕಂತ ಹೇಳ್ತಾರೆ. ಬಟ್ ನಾವು ನಮ್ದೇ ಕ್ವಾಲಿಟಿ ಅಂದ್ಬಿಟ್ಟು ನಾವು ಒಳ್ಳೆ ಕ್ವಾಲಿಟಿ ಮಾಡ್ತೀವಿ. ಇದು ನೋಡಿ ತುಂಬಾ ಚೆನ್ನಾಗಿರುತ್ತೆ ಕ್ವಾಲಿಟಿ. ವರಮಹಾಲಕ್ಷ್ಮಿಗೆ ಬಿಂದಿಗೆ ಕೊಡೋಮಂತಾರೆ, ಬಿಂದಿಗೆ ಅಂತಾರೆ ವರಮಹಾಲಕ್ಷ್ಮಿ ಕುಡಿಸೋದಿಕ್ಕೆ ಬಿಂದಿಗೆ. ಇದು ನೋಡಿ ಅಗರಬತ್ತಿ ಮಾಡೋದಿಕ್ಕೆ ಇದರಲ್ಲಿ ಊದ್ಗಟ್ಟಿ ಹಾಕ್ತಾರೆ. ಊದ್ಗಟ್ಟಿ ಹಾಕ್ಬಿಟ್ಟು ಹಂಗಿಟ್ಬಿಟ್ರೆ ಎಲ್ಲ ಇದರಲ್ಲಿ ಇರುತ್ತೆ ಊದ್ಗಟ್ಟಿ ಹಾಕೋದಿಕ್ಕೆ. ಇದು ನೋಡಿ ದೀಪ, ಸ್ಟೆಪ್ ದೀಪ ಅಂತಾರೆ, ತುಂಬಾ ಚೆನ್ನಾಗಿದೆ ನೋಡಿ. ಇದರಲ್ಲಿ 3 ಸ್ಟೆಪ್, 5 ಸ್ಟೆಪ್, 7 ಸ್ಟೆಪ್ ಎಲ್ಲ ಬರುತ್ತೆ ನೋಡಿ. ದೇವ್ರ ಬಾಗಿಲಿಗೆ ಇಲ್ಲಿಗೆ ತುಂಬಾ ಚೆನ್ನಾಗಿರುತ್ತೆ. ಇದು ನೋಡಿ ಇದರಲ್ಲಿ ದೀಪ ಇದೆ, ದೀಪ ಇಟ್ಬಿಟ್ಟು ಹಂಗೆ ಇರ್ತಾರೆ. 5 ಸ್ಟೆಪ್, 3 ಸ್ಟೆಪ್, 5 ಸ್ಟೆಪ್ ಎಲ್ಲ ಬರುತ್ತೆ. ಇದು ಹಲ್ಗ ಆರತಿ, ಕರ್ಪೂರ ಆರತಿ ಅಂತಾರೆ. ಈ ಆರತಿಯಲ್ಲಿ ಸುಮಾರು ವೆರೈಟೀಸ್ ಬರುತ್ತೆ, 100 ವೆರೈಟಿ ಬರುತ್ತೆ ಆರತಿಯಲ್ಲಿ. ಇದು ಕರ್ಪೂರ ಆರತಿ ಅಂತಾರೆ. ಇದು ಪಂಚಪಾತ್ರೆ, ಹಿತ್ತಾಳೆದು ಪಂಚಪಾತ್ರೆ. ಮತ್ತೆ ಇದು ಒಂದು ಹೊಸದು ದೀಪ ಬಂದಿದೆ, ತುಳಸಿ ದೀಪ ಅಂತಾರೆ. ಇದು ತುಳಸಿ ಗಿಡ ಹತ್ರ ಇಡಲಿಕ್ಕೆ ತುಳಸಿ ದೀಪ. ಇದು ನೋಡಿ ತುಳಸಿ ದೀಪ ಅಂತಾರೆ ಇದಕ್ಕೆ. ತುಳಸಿ ಹತ್ರ ಇಲ್ಲಿಗೆ ತುಳಸಿ ಗಿಡ. ಇದು ನೋಡಿ ಲಗಾನ್ ಅಂತಾರೆ. ಇದು ತುಂಬಾ ಚೆನ್ನಾಗಿದೆ, ಹೆವಿ
ಪ್ಯೂರ್ ಕಂಚುದು ಒಳಗೆ ಕಲೆ ಕೂಡ ಮಾಡಿರ್ತಾರೆ. ಇದು ಅಡಿಗೆ ಮಾಡ್ಲಿಕ್ಕೆ ಮತ್ತೆ ತುಂಬಾ ಯೂಸ್ ಆಗುತ್ತೆ. ಈ ಕೇರಳ ಅಲ್ಲಿ ಎಲ್ಲ ಇದ್ರಲ್ಲೇ ಪ್ರಸಾದ ಮಾಡ್ತಾರೆ, ದೇವಸ್ಥಾನದಲ್ಲಿ ಎಲ್ಲ ಇದ್ರಲ್ಲೇ ಪ್ರಸಾದ ಮಾಡುತ್ತೆ. ಈ ಪ್ರಸಾದ ಬೋಲೆ ಅನ್ಬೋದು. ಇದು ಹಿತ್ತಾಳೆ ಬಾಸ್ಕೆಟ್, ಫ್ಲವರ್ ಬಾಸ್ಕೆಟ್. ಇದು ನೋಡಿ ಉರ್ಲಿ, ಇದು ಗಿಫ್ಟ್ ಕೊಡ್ಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಈ ಸರ್ ನೋಡಿ ಕ್ವಾಲಿಟಿ ನೋಡಿ, ಇದು ಕೆಳಗಡೆ ಆಣೆ ಹತ್ರ ಕಾಲ್ ಮಾಡಿಸಿದ್ದಾರೆ. ಇದು ಕಾಪರ್ ಅಲ್ಲಿ ದೇವಸ್ಥಾನ ಪ್ರಸಾದ ಮಾಡೋದು, ಕಾಪರ್ ಅಲ್ಲಿ, ಪ್ಯೂರ್ ಕಾಪರ್ ಅಲ್ಲಿ. ಇದರಲ್ಲಿ ಕೂಡ ಕಲೆ ಮಾಡಿಸಿದ್ದಾರೆ. ತುಂಬಾ ಹೆವಿ ಇದೆ ಐಟಮ್ಸ್ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಈ ದೀಪದಲ್ಲಿ ಸುಮಾರು 100 ವೆರೈಟಿ ಬರುತ್ತೆ. ಈ ದೀಪ ಸಣ್ಣದಿಂದ ದೊಡ್ಡವರೆಗೂ ಸಿಗುತ್ತೆ. ಇದು ನೋಡಿ, ಇದು ಹೊಸ ವೆರೈಟೀಸ್ ಒಂದು ದೀಪ ಮಾಡಿಸಿದೀವಿ. ಇದು ತುಂಬಾ ಚೆನ್ನಾಗಿರುತ್ತೆ. ವೆರೈಟೀಸ್ ನೋಡಿ, ದೀಪದಲ್ಲಿ ತುಂಬಾ ವೆರೈಟೀಸ್ ಇದೆ. ಇದು ನೋಡಿ, ಇದು ಬರೀ ಪ್ಲೈನ್ ದೀಪ, ಇದರಲ್ಲಿ ಸುಮಾರು ವೆರೈಟೀಸ್ ಇರುತ್ತೆ. ಇದು ನೋಡಿ, ಇಲ್ಲಿ ಚೈನ್ ಹಾಕ್ತಾರೆ. ಇದು ಒಂದ್ಸಲಿ ಎಣ್ಣೆ ಹಾಕ್ಸಿದ್ರೆ 2-3 ದಿವಸ ಉರಿತಾ ಇರುತ್ತೆ. ಮತ್ತೆ ಅದಕ್ಕೆ ಏನ್ ವಿಶೇಷ ಅಂದ್ರೆ, ಇದರಲ್ಲಿ ಉಲ್ಟಾ ಮಾಡ್ಬಿಟ್ಟು ಎಣ್ಣೆ ಹಾಕ್ತಾರೆ. ಎಣ್ಣೆ ಹಾಕ್ಬಿಟ್ಟು ಇಲ್ಲಿ ಎಣ್ಣೆ ಹಾಕ್ತಾರೆ. ಇಲ್ಲ ಎಣ್ಣೆ ಹಾಕ್ಬಿಟ್ಟು ಹಿಂಗ್ ಮಾಡ್ಬಿಟ್ರೆ ಸ್ವಲ್ಪ ಎಣ್ಣೆ ಬರ್ತಾ ಇರುತ್ತೆ. ಅದು ಏನಾಗಲ್ಲ. ಆತರ ದೇವಸ್ಥಾನದಲ್ಲಿ ಎಲ್ಲ ಯೂಸ್ ಮಾಡ್ತಾರಲ್ಲ ಅದು. ಇದು ನೋಡಿ ಉರ್ಲಿ ಸ್ಟ್ಯಾಂಡ್ ಹೇಳ್ತಾರೆ. ಇದು ಉರ್ಲಿ ಸ್ಟ್ಯಾಂಡ್. ಇದು ದಾರ ಪಾತ್ರೆ, ದೇವಸ್ಥಾನದಲ್ಲಿ ಶಿವನ್ ದೇವಸ್ಥಾನಕ್ಕೆ ದಾರ ಪಾತ್ರೆ ಹೇಳ್ತಾರಲ್ಲ, ಅದು ದಾರ ಪಾತ್ರೆ. ಇದು ಪಾಟ್ ಹೋಲ್ಡರ್. ಇದು ನೋಡಿ, ಇದು ಪಾಟ್ ಹೋಲ್ಡರ್ ಅಲ್ಲಿ ತುಂಬಾ ಸೈಜಸ್ ಇದೆ. ಎಲ್ಲ ಪಾಟ್ ಹಾಕೋದಿಕ್ಕೆ ಪಾಟ್ ಹೋಲ್ಡರ್ ಅಲ್ಲಿ ಸೈಜಸ್ ಇದೆ. ಇದು ಪ್ಲೈನ್ ಉರ್ಲಿ. ಇದು ಕತ್ತಿ, ಇದು ಬರೀ ಡಿಸ್ಪ್ಲೇಗೆ ಶೋಗೆ ಮಾತ್ರ ಕತ್ತಿ. ರಾಜಸ್ಥಾನದು, ಇದು ಮೇಡ್ ಇನ್ ರಾಜಸ್ಥಾನ್ ಕತ್ತಿ. ಇದು ನೋಡಿ ಭೂನಾಶಿ ಅಂತಾರಲ್ಲ, ದಾಸ ಎಲ್ಲ ಬರ್ತಾರಲ್ಲ ಮನೆ ಹತ್ರ, ಅದು ಭೂನಾಶಿ. ಇದು ನೋಡಿ ಕಾಪರ್ ಗಗರಿ. ಇದು ಕಾಪರ್ ಗಗರಿ ನೋಡಿ. ಇದು ಭೂನಾಶಿಯಲ್ಲಿ ಇನ್ನೊಂದು ವೆರೈಟಿ ಇದೆ. ಇದು ದಾಸ ಎಲ್ಲ ಭಿಕ್ಷೆ ಕೆಳಗೆ ಬರ್ತಾರಲ್ಲ, ಅದು ಭೂನಾಶಿ ಅಂತಾರೆ ಇದಕ್ಕೆ. ಇದು ಭೂನಾಶಿ. ನಮ್ಮಲ್ಲಿ ಎಲ್ಲಾ ಐಟಮ್ಸ್ ಇದೆ. ಇದು ನೋಡಿ ಕಾಪರ್ ಚಂಬು. ಇದು ನೋಡಿ, ಇದು ಹಿತ್ತಾಳೆದು ಬಾಂಡ್ಲಿ. ಇದು ನೋಡಿ, ಮತ್ತೆ ಇದು ನೋಡಿ, ಇದರಲ್ಲಿ 3 ವೆರೈಟಿ ಇದೆ. ಜರ್ಡಿ, ಇದು ಜರ್ಡಿಯಲ್ಲಿ 3 ವೆರೈಟಿ ಇದೆ, ಬೇರೆ ಬೇರೆ ತರ ಜರ್ಡಿ ನೋಡಿ. ಇದು ಕರ್ವಾ ಚೌತ್ಗೆ ಎಲ್ಲ ಜಾಸ್ತಿ ಯೂಸ್ ಮಾಡ್ತಾರೆ ಜರ್ಡಿ ನೋಡಿ. ಇದರಲ್ಲಿ ಕಾಪರ್ದು, ಇದು ಕಾಪರ್ ಜರ್ಡಿ. ಮತ್ತೆ ಇದು ಆರತಿ, ಹಿತ್ತಾಳೆ ಬಕೆಟ್. ಇದು ಬಾಸ್ಕೆಟ್. ಇದು ಲೋಟ, ಕಾಪರ್ ಲೋಟ. ಇದು ಕಾಪರ್ ಗಗರಿ. ಇದು ಸ್ಪೆಷಲ್ ಕಾಪರ್ ಲೋಟ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಇದು ಅಷ್ಟಲಕ್ಷ್ಮಿ ಲೋಟ ನೋಡಿ. ಇದರಲ್ಲಿ ಎಲ್ಲ 4 ಕಡೆ ಅಷ್ಟಲಕ್ಷ್ಮಿ ಇದೆ. ಅಷ್ಟಲಕ್ಷ್ಮಿ ಮಾಡಿರೋದು ಅಷ್ಟಲಕ್ಷ್ಮಿ ಲೋಟ. ಇದು ಕಾಪರ್ ತಟ್ಟೆ, ಕಾಪರ್ದು ತಟ್ಟೆ. ಇದು ಹಿತ್ತಾಳೆ ತಟ್ಟೆ ನೋಡಿ. ತಟ್ಟೆಯಲ್ಲಿ ಸುಮಾರು ವೆರೈಟಿ. ಇದು ಲಕ್ಷ್ಮಿ ಕುಣಿಸೋದಿಕ್ಕೆ ಇದು ಬಿಂದಿಗೆ ಅಂತೆ. ಇದು ಹಿತ್ತಾಳೆದು, ಮುಂಚೆ ತೋರಿಸಿದ್ದು ತಾಮ್ರದು. ಇದು ಹಿತ್ತಾಳೆದು. ಇದು 2 kg ಸೈಜು. 1.25 kg ಬರುತ್ತೆ, 1 kg ಬರುತ್ತೆ, 2 kg ಬರುತ್ತೆ, ಚಿಕ್ಕದು ಕೂಡ ಬರುತ್ತೆ. ಬಸ್ ಕೋಲ್ಮತಿ. ಇದು ನೋಡಿ ಕಾಪರ್ ಬಾಂಡ್ಲಿ ಪತೇಲಿ, ಎಲ್ಲ ಸೈಜ್ ಇರುತ್ತೆ ನೋಡಿ. ಕೋಪ್ ಅಂತಾರೆ, ಪತೇಲಿ ಅಂತಾರೆ, ಬಾಂಡ್ಲಿ ಅಂತಾರೆ, ಬೇರೆ ಬೇರೆ ಭಾಷೆಯಲ್ಲಿ ಬೇರೆ ಬೇರೆ ಹೇಳ್ತಾರೆ. ಇದು ನೋಡಿ ಕಾಪರ್ ಅಲ್ಲಿ. ಇದರಲ್ಲಿ ಕಲೆ ಮಾಡಿಸಬಹುದು, ವಿದೌಟ್ ಕಲೆಯನ್ನು ಯೂಸ್ ಮಾಡಬಹುದು. ಬಟ್ ವಿದೌಟ್ ಕಲೆ ಯೂಸ್ ಮಾಡಿದ್ರೆ ಇದರಲ್ಲಿ ಮೊಸರು, ಮಜ್ಜಿಗೆ, ಇಲ್ಲ ಇದು ಲೆಮನ್ ಅದು ಎಲ್ಲ ಹಾಕ್ಬಾರ್ದು. ಆತರ ಅದು ಹಾಕಿದ್ರೆ ಕಲೆ ಹಾಕ್ಸ್ಬೇಕು, ಅದ್ರದ್ದು ವಿಶೇಷ. ಇದು ನೋಡಿ, 1 ಜಗ್ಗು 6 ಗ್ಲಾಸು, ತುಂಬಾ ಚೆನ್ನಾಗಿದೆ. ಎಕ್ಸ್ಪೋ ಕ್ವಾಲಿಟಿದು, ಬ್ರಾಂಡೆಡ್. ಇದು ಬ್ರಾಂಡೆಡ್. ದೀಪದಲ್ಲಿ ಸುಮಾರು 100 ವೆರೈಟೀಸ್ ಇದೆ. ಎಲ್ಲಾ ವೆರೈಟೀಸ್ ನಾವು ತೋರ್ಸೋಕ್ ಆಗಲ್ಲ ಒಂದೊಂದು. ಇಲ್ಲಿ ನೋಡಿ ತುಂಬಾ ವೆರೈಟೀಸ್ ಇದೆ. ಈ ದೀಪ, ಇದು ನವಿಲ್ ದೀಪ. ಇದು ನೋಡಿ ನವಿಲ್ ದೀಪ. ಇದರಲ್ಲಿ ಇದು ಉಡುಪಿ ದೀಪ. ಇದು ನೋಡಿ ಉಡುಪಿ ಡಿಸೈನ್ಸ್, ಉಡುಪಿ ದೀಪ ಅಂತಾರೆ. ಇದು ಉಡುಪಿ ದೀಪ. ಇದು ಮುರುಘಾ ದೀಪ, ಕೇರಳ ಫ್ಯಾನ್ಸಿ ಮುರುಘಾ ಅಂತಾರೆ ನೋಡಿ. ಇದು ಕೇರಳ ದೀಪ. ಇದು ನೋಡಿ, ಇದು ಫ್ಯಾನ್ಸಿ ದೀಪ. ಇದು ನೋಡಿ, ಇದು ಸಣ್ಣ ದೀಪ. ಇದು ಬತ್ತಿ ಹಾಕೋದಿಕ್ಕೆ ದೀಪ. ಇದು ನೋಡಿ, ಆನ್ಲೈನ್ ಅಲ್ಲಿ 800 ರೂಪಾಯಿ 700 ರೂಪಾಯಿ ಎಲ್ಲ ಮಾಡ್ತಾರೆ. ನಮ್ಮ ಹತ್ರ ಬರೀ 200 ರೂಪಾಯಿ. ಇದು ಬರೀ 200 ರುಪೀಸ್. ಇದು ನೋಡಿ ಮುಕ್ಕಾಲ್ ಮನೆ ಸ್ಟ್ಯಾಂಡ್, ದೇವ್ರ ಮನೆ ಹತ್ರ ಹಾಕೋದಿಕ್ಕೆ ಸ್ಟ್ಯಾಂಡ್. ಮತ್ತೆ ಇದು ಸಿಂಗಲ್ ಆರತಿ. ಇದು ನೋಡಿ ದೀಪ. ಇದು ದೀಪ. ಈ ಆನ್ಲೈನ್ ಅಲ್ಲಿ ನೀವು ಸರ್ಚ್ ಮಾಡಿ, ತುಂಬಾ ಕಾಸ್ಟ್ಲಿ. ಇದು ಬರೀ 200 ರುಪೀಸ್ ದೀಪ. ಮತ್ತೆ ಇದು ನೋಡಿ ಆರತಿ, ಇದು ಧೂಪ ಆರತಿ. ಇದು ನೋಡಿ ಸುಮಾರು ದೀಪಗಳು ವೆರೈಟೀಸ್ ಇದೆ, ನೋಡ್ಬೋದು ನೀವು. ಎಲ್ಲ ಒಂದೊಂದಾಗಿ ತೋರ್ಸೋಕ್ ಆಗಲ್ಲ, ಬಟ್ ನಮ್ಮ ಹತ್ರ ವೆರೈಟಿ ಸುಮಾರು ಇರುತ್ತೆ. ನೋಡ್ತಾ ಇರಿ, ಸ್ಟಾರ್ಟ್ ಮಾಡಿ ಬೇಕಾದ್ರೆ. ಇದು ನೋಡಿ, ಇದು ಬುದ್ಧ ವೆರೈಟೀಸ್.
ಇದು ಬುದ್ಧ, ಇಲ್ಲಿ ನೋಡಿ ರಾಮದ ವಿಗ್ರಹ, ಇದು ಎಲ್ಲ ವಿಗ್ರಹನೇ ಪ್ಯೂರ್ ಹಿತ್ತಾಳೆ, ಪ್ಯೂರ್ ಬ್ರಾಸ್ ಮೆಟಲ್ ಅಲ್ಲಿ ಇದೆ. ಮತ್ತೆ ನಂಬರ್ 1 ಕ್ವಾಲಿಟಿ. ಬ್ರಾಸ್ ಆದ್ರೆ ಅದು ಒಂದು ಕಾಪರ್ ಮತ್ತೆ ಜಿಂಕ್ ಮಿಸ್ ಆದ್ರೆ ಬ್ರಾಸ್ ಆಗುತ್ತೆ. ನಾವು ಒಳ್ಳೆ ಕ್ವಾಲಿಟಿ ತಯಾರು ಮಾಡುವಾಗ ಏನಾಗುತ್ತೆ ಅಂದ್ರೆ ನಾವು ಬರೀ ಕಾಪರ್, ಒಳ್ಳೆ ಕಾಪರ್ ಹಾಕ್ಸ್ತೀವಿ, ಆ ಪ್ರಕಾರ ಕ್ವಾಲಿಟಿ ಇರುತ್ತೆ. ಇದ್ರ ಶೈನಿಂಗ್ ನೋಡಿದ್ರೆ ಗೊತ್ತಾಗುತ್ತೆ. ನೋಡಿ ಇದೆಲ್ಲ ಒಂದೊಂದು ಐಟಮ್ ನೋಡಿ, ಈ ಕಡೆಯಿಂದ ಫುಲ್ ವೆರೈಟೀಸ್ ಇದೆ. ಇದು ಎಲ್ಲ ವೆರೈಟೀಸ್ ಇದೆ. 100 ಗ್ರಾಮಿಂದ ಹಿಡಿದು 100 kg ವರೆಗೂ ಸಿಗುತ್ತೆ. ವೆಂಕಟೇಶ್ವರ ಬಾಲಾಜಿ, ತಿರುಪತಿ ಬಾಲಾಜಿ ಇದಾರಲ್ಲ ಅವ್ರದ್ದು ಒಂದು ಇದು ಫಿನಿಶಿಂಗ್ ನೋಡಿ ಎಷ್ಟು ಚೆನ್ನಾಗಿ ಫಿನಿಶಿಂಗ್ ಮಾಡಿದ್ದಾರೆ. ಆ ಫಿನಿಶಿಂಗ್ ಅಲ್ಲಿ ಇದ್ರಲ್ಲಿ ಈ ಫಿನಿಶಿಂಗ್ ಅಲ್ಲಿ ಈ ಕ್ವಾಲಿಟಿಯಲ್ಲಿ ಎಲ್ಲ ವೆರೈಟೀಸ್ ಇದೆ ನೋಡಿ. ಇದು ಕೌ ಕೃಷ್ಣ, ಇದು ನೋಡಿ ಎಷ್ಟು ಫಿನಿಶಿಂಗ್ ಚೆನ್ನಾಗಿದೆ. ಇದರಲ್ಲಿ ಸಣ್ಣದಿಂದ ಹಿಡಿದು ದೊಡ್ಡದವರೆಗೂ ಎಲ್ಲ ವೆರೈಟೀಸ್ ಸಿಗುತ್ತೆ. ಮತ್ತೆ ನೋಡಿ ಇದ್ರದ್ದು ಫಿನಿಶಿಂಗ್ ನೋಡಿ, ಇದು ವಾಶ್ ಇಷ್ಟು ಈ ಕ್ವಾಲಿಟಿ ಯಾರು ಮಾಡೋಂಗಿಲ್ಲ ಹಿತ್ತಾಳೆ, ಯಾಕಂದ್ರೆ ಹಿತ್ತಾಳೆ ತುಂಬಾ ಕಾಸ್ಟ್ಲಿ ಆಗುತ್ತೆ. ಅವರೆಲ್ಲರೂ ಲೋಕಲ್ ಕ್ವಾಲಿಟಿಯಲ್ಲಿ ಮಾಡಿಸ್ತಾರೆ, ನಾವೆಲ್ಲ ಒಳ್ಳೆ ಕ್ವಾಲಿಟಿಯಲ್ಲಿ ಮಾಡ್ತೀವಿ. ಎಲ್ಲ ಆಂಟಿಕ್ಸ್ ಐಟಮ್ಸ್. ಈ ಕ್ವಾಲಿಟಿ ನೋಡಿ ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಇದು ನೋಡಿ ಕೃಷ್ಣ, ಇದು ಓಲೆ, ರಾಧಾಕೃಷ್ಣ, ಇದು ಕೃಷ್ಣ, ತುಂಬಾ ಐಟಮ್ಸ್ ಇದೆ ನೋಡಿ. ಒಂದೊಂದು ಐಟಮ್ಸ್ ನೋಡಿ, ಎಲ್ಲ ಐಟಮ್ಸ್ ನಾವು ತೋರ್ಸೋಕ್ ಆಗಲ್ಲ, ಯಾಕಂದ್ರೆ 4000 ಕಲೆಕ್ಷನ್ ಇದೆ. 4000 ಕಲೆಕ್ಷನ್ಸ್, ಟೋಟಲ್ 4000 ಕಲೆಕ್ಷನ್ ಬರುತ್ತೆ ನಮ್ಮ ಹತ್ರ ಸಿಗತ್ತೆ. ಓಕೆ, ಎಲ್ಲ ಇಲ್ಲಿ ನೋಡಿ ಇಲ್ಲಿ ಎಲ್ಲ ಈ ಅಂಗಡಿಯಲ್ಲಿ ಪೂರ್ತಿ ವಿಗ್ರಹ ಮಾತ್ರ ನಿಮ್ಮ ಹತ್ರ ನಿಮ್ ಕಲೆಕ್ಷನ್ ಸಿಗತ್ತೆ. ಮತ್ತೆ ಇನ್ನೊಂದು ಅಂಗಡಿಗೆ ನಾವು ಕರ್ಕೊಂಡು ಹೋಗ್ತೀವಿ. ನಮ್ಗೆ ಅಲ್ಲೆಲ್ಲ ಪೂಜೆ ಸಾಮಾನು ಮತ್ತೆ ಕಿಚನ್ ವೇರ್ ಐಟಮ್ಸ್ ತೋರಿಸ್ತೀವಿ. ಓಕೆ, ಸರಿ ಸರ್. ಈ ಬ್ರಾಸ್ ಇದೆಲ್ಲ, ಇದು ಪ್ಯೂರ್ ಬ್ರಾಸ್ ಅಲ್ಲಿ ಮಾಡಿರೋದ್ರಿಂದ ಈ ಕ್ವಾಲಿಟಿ ಬರುತ್ತೆ. ಇದು ಫಿನಿಶಿಂಗ್ ನೋಡಿ ತುಂಬಾ ಚೆನ್ನಾಗಿರುತ್ತೆ. ಇದು ವರ್ಕ್ಮೆನ್ಶಿಪ್ ಇದೆಲ್ಲ, ಎಲ್ಲಾ ಕಡೆ ವರ್ಕ್ ಮಾಡ್ಸಿದೀವಿ. ಒಬ್ಬೊಬ್ರು ಏನ್ ಮಾಡ್ತಾರೆ, ಬರೀ ಫೇಸ್ ಗೆ ಮಾತ್ರ ವರ್ಕ್ ಮಾಡ್ತಾರೆ. ನಾವು ಎಲ್ಲ ಐಟಮ್ಸ್ ಗೆ ಪೂರ್ತಿ ವರ್ಕ್ ಇರುತ್ತೆ, ಪೂರ್ತಿ ಹ್ಯಾಂಡ್ ವರ್ಕಿಂಗ್ ಇರುತ್ತೆ. ಮತ್ತೆ ರೇಟ್ ಅಲ್ಲಿ ಬಂದ್ಬಿಟ್ಟು 800 ರೂಪಾಯಿಂದ ಸ್ಟಾರ್ಟ್ ಆಗಿ 1800 ರೂಪಾಯಿ, 2000 ರೂಪಾಯಿ ಕೆಜಿ ವರೆಗೂ ಸಿಗುತ್ತೆ ನಮ್ಮ ಹತ್ರ. ಬಟ್ ಫಿನಿಶಿಂಗ್ ಇರೋದು ತಗೊಂಡ್ರೆ ನಿಮ್ಗೆ 1000 ರೂಪೀಸ್ ಮೇಲೆನೆ ಆಗುತ್ತೆ ಕೆಜಿ. ನಾವೆಲ್ಲ ಕೊಡೋದು ಪರ್ ಕೆಜಿ ಲೆಕ್ಕ. ಮತ್ತೆ ಸಣ್ಣ ಐಟಮ್ ಬರುತ್ತೆ ನಮ್ಮ ಹತ್ರ 4000 ರೂಪೀಸ್, 5000 ರೂಪೀಸ್ ಕೆಜಿ ಐಟಮ್ಸ್ ಸಿಗುತ್ತೆ ಇದರಲ್ಲಿ.